ಖಂಡಿತವಾಗಿ ಈ ದಿನ ಕೂಡ ನಾವೆಲ್ಲರೂ ಈ ರೀತಿಯಾಗಿ ದೇವರ ಸನ್ನಿಧಿಯಲ್ಲಿ ಕೂಡಿ ಬರಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಆತನ ಕೃಪೆಯಿಂದಲೇ ನಾವು ಜೀವಿಸುವವರಾಗಿದ್ದೇವೆ. ಆಮೇಲೆ ಕಳೆದ ವಾರ ನಾವು ಕೇಳಿದಂಥ ಸಂದೇಶ ಏನು? ಯಾವ್ದ್ರ ಬಗ್ಗೆ ಕೇಳಿದ್ದು? ನೋಟ್ಸ್ ನೋಡೋದೇ ಗೊತ್ತಾಗೋದಲ್ವ? ಇಲ್ಲಿಂದ ಹೇಳ್ಬೇಕು, ಮನಸ್ಸಲ್ಲಿ ನೆನಪಿಂದ. ಯೇಸು ಯಾರನ್ನ ನೋಡಿದ್ದು? ಲೋಕರಕ್ಷಕನು. ಸಮಯದವರೆಲ್ಲರೂ ಬಂದು ಯೇಸುವನ್ನ ಲೋಕರಕ್ಷಕನೆಂಬುದಾಗಿ ಅಂಗೀಕರಿಸಿಕೊಂಡು ಊರೂರೇ ಯೇಸು ಸ್ವಾಮಿ ಹತ್ರ ಬಂದು ಯೇಸುವಿನ ವಾಕ್ಯವನ್ನು ಕೇಳಿ ಇಡೀ ಊರು ಯೇಸುವನ್ನು ನಂಬಿಕೊಳ್ತಿರುವುದಾಗಿ ನಾವು ನೋಡ್ತೇವೆ. ಅವ್ರು ಹೇಳಿದಂಥ ಮಾತಿದು, ಯೇಸು ಲೋಕರಕ್ಷಕನಾಗಿದ್ದಾರೆ ಅಂತ. ಆಮೇಲೆ ಇವತ್ತು ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಿಂದ ನಾವು ಧ್ಯಾನ ಮಾಡುವುದಾಗಿದ್ದೇವೆ. ಯೋಹಾನ 5:19 29ನೇ ವಚನ ತನಕ ಈಗಾಗಲೇ ನಾವು ಓದಿಕೊಂಡ್ವಿ. ಅದರಲ್ಲಿ ಮುಖ್ಯವಾಗಿ ಇರುವಂಥದ್ದು ಏನಂದ್ರೆ ನಿತ್ಯ ಜೀವದ ಕುರಿತು. ಆಮೇಲೆ ಯಾವ್ದ್ರ ಕುರಿತು? ನಿತ್ಯ ಜೀವದ ಕುರಿತು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತಿರುವಂಥದ್ದು ಕೇವಲ ಕ್ರಿಸ್ತನಲ್ಲಿ ನಿತ್ಯ ಜೀವ ಇದೆ ಎಂಬುದಾಗಿ. ಯಾರಲ್ಲಿದೆ? ಮಾತಾಡಿಲ್ಲ. ಯಾರಲ್ಲಿದೆ? ಕ್ರಿಸ್ತನಲ್ಲಿ ಮಾತ್ರ ಏನಿದೆ? ನಿತ್ಯ ಜೀವ ಇದೆ. ನಿತ್ಯ ಜೀವ ಅಂದ್ರೆ ಏನು? ನಿತ್ಯ ಜೀವ ಅಂದ್ರೆ ಸಾವೇ ಇಲ್ಲಿರೋ ಜೀವ. ಅಲ್ಲೂಯ. ಈ ಲೋಕದಲ್ಲಿ ಜನ ಭಯ ಪಡೋದು ಏನಕ್ಕಾದ್ರೂ ಇದೆ ಅಂದ್ರೆ ಅದು ಸಾವಿಗೆ. ಬೇರೆ ಎಂಥ ಬರೋದ ಸಮಸ್ಯೆ ಇದ್ರೂ ಕೂಡ ಅವನ್ನ ಜಯಿಸ್ತೀನಿ ಅನ್ನೋ ಧೈರ್ಯ ಇರುತ್ತೆ. ಆದ್ರೆ ಅದು ಎಂಥ ಬಲಿಷ್ಠನಾಗಿದ್ರು, ಬುದ್ಧಿವಂತನಾಗಿದ್ರು, ಹಣವಂತನಾಗಿದ್ರು, ಸಾವು ಅಂತ ಬಂದಾಗ ಅವನು ಭಯ ಪಡ್ತಾನೆ. ಯಾಕೆ ಭಯ ಪಡ್ತಾನೆ ಅಂದ್ರೆ ಸಾವನ್ನ ಗೆಲ್ಲಕ್ಕಾಗಲ್ಲ. ಲೋಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೋಲ್ಬೋದು. ಸೋಲೋರೆಲ್ಲ ಗೆದ್ದಿದ್ದಾರೆ ಅಲ್ವಾ? ಒಂದ್ಸಲಿ ಸೋಲು ಬರ್ಬೋದು, 2ನೇ ಸಲ ಗೆಲ್ತಾರೆ, 10 ಸಲ ಸೋತಿರ್ಬೋದು, 11ನೇ ಸಲ ಗೆದ್ದಿರೋರು ಎಷ್ಟೋ ಜನ ಇದ್ದಾರೆ. ಆದ್ರೆ ಸಾವನ್ನ ಗೆದ್ದೋರು ಯಾರು ಇಲ್ಲ. ಅದಕ್ಕೆ ಸಾಯಕ್ಕೆ ಇಷ್ಟಪಡಲ್ಲ. ಸತ್ತ ಮೇಲೆ ಅವ್ರ ಜೀವನ ಮುಗೀತು ಅಂತ ಅನ್ಕೊಳ್ತಾರೆ ಅವರು. ಅದಕ್ಕೆ ಸಾವು ನೋಡಿ ಅವ್ರು ಭಯ ಪಡ್ತಾರೆ. ಆದ್ರೆ ಯೇಸು ಕ್ರಿಸ್ತನಲ್ಲಿ ಮಾತ್ರ ನಾವು ಸಾವು ಭಯ ಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ಯೇಸು ಕ್ರಿಸ್ತನಲ್ಲಿ ಸಾವು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೇಸು ಮಾತ್ರ ಸಾವನ್ನು ಕೂಡ ಗೆದ್ದಿದೆ. ದೇವರ ನಮಸ್ಕಾರ. ಆತನು ಸಾವನ್ನು ಗೆದ್ದಿರೋದು ಮಾತ್ರ ಅಲ್ಲ, ನಾವು ಸತ್ತರು ನಮ್ಮನ್ನ ಬದಲಿಸ್ತಾರೆ. 29ನೇ ವಚನದಲ್ಲಿ ಅದನ್ನ ನಾವು ನೋಡ್ತೇವೆ. ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಯೇಸು ಬರ್ತಾರೆ, ಆತನ ಧ್ವನಿಯನ್ನು ಕೇಳಿ ನಾವೆಲ್ಲರೂ ಎದ್ದು ಬರುತ್ತೇವೆ ಹೊರಗಡೆ. ಎಲ್ಲಿ? ಸಮಾಧಿಗಳಿಂದ. ಇನ್ನು ಕೆಳಗೆ ಓದುವಾಗ ಕ್ರಿಸ್ಮಸ್ ಎಷ್ಟು ಅರ್ಜೆಂಟಿಂದ ಅದಕ್ಕೆ ನಿಲ್ಲಿಸ್ಬಿಟ್ರು. ಒಳ್ಳೆಯದನ್ನು ಮಾಡದವರಿಗೆ ಜೀವಕ್ಕಾಗಿ, ಒಳ್ಳೆಯದನ್ನ ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಒಳ್ಳೆಯವರು ಕೆಟ್ಟವರಿಗೆ ಎಲ್ಲರಿಗೂ ಪುನರುತ್ಥಾನ ಇದೆ. ಎಲ್ಲರೂ ಸತ್ತರೊಳಗಿಂದ ಎದ್ದೇಳ್ತಾರೆ, ಸಾವನ್ನ ಜಯಿಸ್ತಾರೆ ಎಲ್ಲರೂ ಕೂಡ. ಆದ್ರೆ ಯೇಸುವನ್ನು ನಂಬಿರೋರು ನಿತ್ಯ ಜೀವಕ್ಕೆ ಪರಲೋಕಕ್ಕೆ ಹೋದ್ರೆ, ಯೇಸುವನ್ನು ನಂಬದೇ ಇರುವವರು, ಪಾಪದಲ್ಲಿ ಕೆಟ್ಟ ಕಾರ್ಯಗಳಲ್ಲಿ ಇರುವವರು, ಅವರು ತೀರ್ಪಿನೊಳಗಾಗಿ ನರಕಕ್ಕೆ ಹೋಗ್ತಾರೆ. ಇದೆಲ್ಲ ನಡೆಯುತ್ತೆ. ಒಂದಿನ ದಿನ ನಾವು ನೋಡ್ತೀವಿ. ಅಲ್ಲೂಯ. ನಾವು ಕಣ್ಣಾರೆ ನೋಡ್ತೀವಿ. ನಾವು ಮರಣವನ್ನು ಜಯಿಸ್ತೀವಿ, ಯೇಸು ಸ್ವಾಮಿಯ ಜೊತೆಗೆ ಹೋಗ್ತೀವಿ, ಪರಲೋಕದಲ್ಲಿ ಇರ್ತೀವಿ. ಅದೆಲ್ಲ ನೀವು ಊಹಿಸ್ಕೊಳ್ತಿದ್ರ ಆ ದಿನ ಹೇಗಿರುತ್ತೆ ಅಂತ. ನಮ್ಮ ಊಹೆಗೂ ನಿಲುಕದೇ ಇರುವಂತ ದೇವರು ಆ ಪರಲೋಕ ರಾಜ್ಯ ಆಗಿದೆ. ಆಮೇಲೆ ನಿತ್ಯ ಜೀವ ಅಂದ್ರೆ ಸಾವೇ ಇಲ್ಲದ ಹಾಗೆ. ಈ ಶರೀರವಾಗಿ ನಾವು ಸಾಯ್ತೀವಿ, ಆದ್ರೆ ಆತ್ಮ ಮತ್ತೆ ಜಯಿಸುತ್ತೆ. ಆತ್ಮ ಮತ್ತೆ ಬದುಕಿ ಬರುತ್ತೆ. ಅದು ರೂಪಾಂತರವಾಗುವಂತ ದೇಹ. ಅಲ್ಲೂಯ. ಈಗ ಈ ದೇಹ ಬಂದು ಈ ಭೂಲೋಕಕ್ಕೆ ಸರಿ ಹೋಗೋ ತರ ದೇವರು ಸೃಷ್ಟಿ ಮಾಡಿದ್ದಾರೆ. ಎಲ್ಲರೂ ಗಮನ ಕೊಟ್ಟು ಕೇಳಿ. ನಮ್ಮ ದೇಹ, ಈ ಶರೀರ ಇದೆಯಲ್ಲ, ಅದು ಈ ಲೋಕಕ್ಕೆ ಅಡ್ಜಸ್ಟ್ ಆಗೋ ತರ ದೇವರು ಸೃಷ್ಟಿ ಮಾಡಿದ್ದಾರೆ.
ಆದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಲ್ಲ, ಆ ಪರಲೋಕದಲ್ಲಿ ಈ ದೇಹ ಇರಲ್ಲ. ಈ ದೇಹಕ್ಕೆ ಸುಸ್ತಾಗುತ್ತೆ, ಈ ದೇಹಕ್ಕೆ ನೋವಾಗುತ್ತೆ, ಈ ದೇಹಕ್ಕೆ ಕಾಯಿಲೆ ಬರುತ್ತೆ ಅಲ್ವಾ. ಈ ದೇಹಕ್ಕೆ ಎಷ್ಟು ಅಂಗಗಳಿಂದ ಅಷ್ಟು ನೋವುಗಳಿರುತ್ತೆ. ಅದಕ್ಕೆ ಈ ದೇಹ ಪರಲೋಕಕ್ಕೆ ಬರಲ್ಲ. ಈ ದೇಹ ರೂಪಾಂತರವಾಗುತ್ತೆ. ಅಲ್ಲಲ್ಲೂಯ. ರೂಪಾಂತರವಾಗಿ ಪರಲೋಕದಲ್ಲಿ ಇರ್ಲಿಕ್ಕೆ ಯೋಗ್ಯವಾದಂಥ ದೇಹವನ್ನ ದೇವರು ಕೊಡ್ತಾರೆ ನಮಗೆ. ಆ ದೇಹದಲ್ಲಿ ನಾವು ಶಾಶ್ವತವಾಗಿ ದೇವರ ಜೊತೆ ಇರ್ತೇವೆ. ಅದು ನಿತ್ಯ ಜೀವ. ಆಮೇಲೆ ಯೇಸುವಿನ ಜೊತೆಯಲ್ಲಿ ಪರಲೋಕ ರಾಜ್ಯದಲ್ಲಿ, ಆ ಸ್ವರ್ಗದಲ್ಲಿ ಶಾಶ್ವತವಾಗಿ ದೇವರ ಜೊತೆ ಇರ್ತೇವೆ. ಈ ಭೂಲೋಕದಲ್ಲಾದ್ರೂ ಅಯ್ಯೋ ಎಷ್ಟು ದಿನ ಬರುತ್ತೀವಿ ನಾವು, ನಾಳೆ ಸತ್ತೋಗ್ತೀವಲ್ಲ ಅಂತ ಹೇಳಿ ಸಾವು ಮುಂಚೆ ಜನರು ಏನೆಲ್ಲ ಮಾಡಬೇಕು ಅಂತ ಓಡಾಡ್ತಿದ್ದಾರೆ. ಪರಲೋಕದಲ್ಲಿ ಸಾವೇ ಇಲ್ಲ. ನಾವು ಸಾಯ್ಬೇಕಾದ್ರೂ ಸಾವು ಬರಲ್ಲ. ಅದೇ ನಿತ್ಯ ಜೀವ. ಅಲ್ಲಲ್ಲೂಯ್ಯ. ಆ ನಿತ್ಯ ಜೀವ ಕೇವಲ ಕ್ರಿಸ್ತನಲ್ಲಿ ಮಾತ್ರ ಇದೆ. ಈ ಭೂಲೋಕದಲ್ಲಿ ಎಂತೆಂಥ ದೊಡ್ಡ ನಾಯಕರುಗಳೆಲ್ಲ ಬಂದು ಸತ್ತೋದ್ರು. ಬುದ್ಧ, ಎಷ್ಟೋ ಜನ ಬುದ್ಧನನ್ನ ಇವತ್ತು ನಂಬ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಪ್ರಪಂಚದಲ್ಲಿ ತುಂಬಾ ದೇಶಗಳು ಬುದ್ಧನನ್ನ ಜಾಸ್ತಿ ನಂಬ್ತಾ ಇದ್ದಾರೆ. ಆದ್ರೆ ಬುದ್ಧ ಕೂಡ ಸತ್ತೋದ. ಮೊಹಮ್ಮದನ ನಂಬ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸ್ವಾಮೀಜಿಗಳನ್ನ ನಂಬ್ತಾ ಇದ್ದಾರೆ. ಆ ಸ್ವಾಮೀಜಿಗಳು ಸತ್ತು ಸಮಾಧಿ ಆಗಿಬಿಟ್ಟು ಅವ್ರಿಗೆ ನಿತ್ಯ ಜೀವದ ಬಗ್ಗೆ ಗೊತ್ತೇ ಇಲ್ಲ. ಅವ್ರು ಅನ್ಕೊಂಡಿರೋದೆಲ್ಲ ಏನಂದ್ರೆ ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ನಾವು ಒಳ್ಳೇದು ಮಾಡಿದ್ರೆ ಪರಲೋಕಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋಗ್ತೀವಿ ಅಂತ. ಒಳ್ಳೆಯವ್ರಿಗೋಸ್ಕರ ಪರಲೋಕ ಇಲ್ಲ, ಯೇಸುನ ನಂಬಿರೋರಿಗೋಸ್ಕರ ಇರೋದು. ಯಾಕಂದ್ರೆ ಒಳ್ಳೆಯವರು ಈ ಲೋಕದಲ್ಲಿ ಯಾರು ಇಲ್ಲ ಅಂತ ಬೈಬಲ್ ಹೇಳೋದು. ಆಮೇಲೆ ನಾವೆಲ್ಲ ಪಾಪಿಗಳು. ಅದಕ್ಕೆ ಯೇಸು ನಮ್ಮನ್ನ ಬದುಕಿಸಲು ಬಂದಿದ್ದು, ನಮ್ಮನ್ನ ರಕ್ಷಿಸಲು ಬಂದಿದ್ದು, ನಮ್ಮ ಕ್ಷಮಾಪಣೆಗಾಗಿ ಆತನ ಈ ಲೋಕದಲ್ಲಿ ಬಂದಿದ್ದು. ಸೊ ದೇವರ ನಾಮ ಸ್ತೋತ್ರ. ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಕೇವಲ ಕ್ರಿಸ್ತನಲ್ಲಿ ನಮಗೆ ನಿತ್ಯ ಜೀವ ಇದೆ ಅನ್ನುವಂಥ ಅಂಶ. ಯೋಹಾನಸುವಾರ್ತೆ 5ನೇ ಅಧ್ಯಾಯ 19ರಿಂದ 29 ಪರಿಚಯದಲ್ಲಿ 3 ವಿಷಯಗಳನ್ನು ನಾವು ನೋಡುವಾಗ, ತ್ರಿಯೇಕ ದೇವರ ಬಗ್ಗೆ ನಾವು ನೋಡ್ತೇವೆ. ನಾವು ಮೂವರು ದೇವರು ಅಂದ್ರೆ 3 ವ್ಯಕ್ತಿತ್ವಗಳು ಒಂದಾಗಿರುವುದನ್ನ ನಾವು ನೋಡ್ತೇವೆ. ತುಂಬಾ ಜನರಿಗೆ ಈ ತ್ರಿಯೇಕ ಅನ್ನುವಂಥದ್ದು ಅರ್ಥ ಆಗುದಿಲ್ಲ. ಕನ್ಫ್ಯೂಸ್ ಮಾಡ್ಕೊಳ್ಳೋದೇನಂದ್ರೆ, ಈಗ ತಂದೆ ದೇವರು ಅಂತಾರೆ, ಮಗನ ದೇವರು ಅಂತಾರೆ, ಪರಿಶುದ್ಧಾತ್ಮ ದೇವರು ಅಂತಾರೆ. ಹಾಗಾದ್ರೆ ನಮಗೆ 3 ದೇವರಿದಾರ ಅಂತ ಹೇಳಿ ನಾನು ಎಷ್ಟೋ ಸಲ ನಮ್ಮ ಸಭೆಯಲ್ಲಿ ಹೇಳಿದ್ದೀನಿ. ನೀವು ಕಿವಿಗೂ ಕೇಳಿ ಅರ್ಥ ಮಾಡ್ಕೊಂಡೆ ಅಂತಾನೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಾವು ಬಿಡಿಸಿ ಹೇಳ್ತಾ ಇರ್ತೀವಿ. ಹೊರಗಡೆ ಹೋಗಿ ಯಾರಾದ್ರೂ ಏನಾದ್ರು ಪ್ರಶ್ನೆ ಮಾಡುವಾಗ ನಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಚರ್ಚಲ್ಲಿ ನಾವು ಸರಿಯಾಗಿ ವಾಕ್ಯ ಕೇಳಿರಲ್ಲ. ತುಂಬಾ ಜನ ಹೊರಗಡೆ ಇರೋ ವಿಶ್ವಾಸಿಗಳು ನಿಮ್ಮಂತ ಸೇವಕರಿಗೆ ಬೇಕಿತ್ತು ನಮ್ಗೆ ಅಂತ ಕೇಳ್ತಾರೆ. ಯಾಕಂದ್ರೆ ವಾಕ್ಯವನ್ನ ಇಷ್ಟೊಂದು ಸತ್ಯ ಸುವಾರ್ತೆನ ಇಷ್ಟು ಚೆನ್ನಾಗಿ ಹೇಳೋ ಒಂದು ಸೇವಕರು ನಮಗಿದ್ದಿದ್ರೆ, ನಮ್ಮ ಸಭೆಗಳಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು. ನಮ್ಮ ಸಭೆಯಲ್ಲಿರೋರಿಗೆ ತುಂಬಾ ಜನ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ನಾವೆಷ್ಟು ಮಟ್ಟಿಗೆ ಸುವಾರ್ತೆನ ಹೇಳ್ತಾ ಇದ್ದೀವಿ, ಎಷ್ಟು ಸತ್ಯವನ್ನ ಹೇಳ್ತಾ ಇದ್ದೀವಿ ಅಂತ. ಒಂದ್ ವೇಳೆ ಬೇರೆ ಬೇರೆ ಚರ್ಚ್ಗಳಿಗೆ ಹೋಗಿರೋ ನಿಮ್ಗೆ ಗೊತ್ತಿರ್ಬೋದು. ಸುಮ್ಮನೆ ಕಥೆಗಳು ಹೇಳ್ಕೊಂಡು ಕೂತಿರ್ತಾರೆ ಚರ್ಚ್ಗಳಲ್ಲಿ, ಅವ್ರ ಅನುಭವಗಳನ್ನ ಹೇಳ್ಕೊಂಡು ಕೂತಿರ್ತಾರೆ. ನೀವು ನೋಡಿರ್ತೀರ, ಕ್ರಿಸ್ತನ ಬಗ್ಗೆನೇ ಇರುತ್ತೆ. ಯಾಕಂದ್ರೆ ಇದು ಕ್ರಿಸ್ತನ ಸಭೆ. ಆಮೇಲೆ ಸೊ ಈ ತ್ರಿಯೇಕ ದೇವರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಈಗ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ, ನಾವೇ ತ್ರಿಯೇಕ ದೇವರಿಗೆ ಒಂದು ಉದಾಹರಣೆ. ಈಗ ನಾವು ಮೂವರು ಸೇರಿ ನಾವು ಒಂದಾಗಿರೋದು. ಉದಾಹರಣೆಗೆ ನಮಗೆ ದೇಹ ಇದೆ, ನಮ್ಮಲ್ಲಿ ಪ್ರಾಣ ಇದೆ, ಮತ್ತೆ ನಮ್ಮಲ್ಲಿ ಆತ್ಮ ಇದೆ. ದೇಹ ಬೇರೆ, ಪ್ರಾಣ ಬೇರೆ, ಆತ್ಮ ಬೇರೆ. ಹೌದಾ ಅಲ್ವಾ? 3 ಒಂದೇನಾ? ನಮ್ಮ ದೇಹ ಬೇರೆ ಇದೆ, ಸಪ್ರೇಟು. ನಮ್ಮಲ್ಲಿರುವ ಪ್ರಾಣ ಬೇರೆ ಇದೆ, ನಮ್ಮಲ್ಲಿರುವ ಆತ್ಮ ಬೇರೆ ಇದೆ. ಆ 3 ಸೇರಿನೇ ನಾವಾಗಿದ್ದೇವೆ, 3 ಸೇರಿನೇ ದೇವರಾಗಿರುವಂಥದ್ದು. ಅದಕ್ಕೆ ತ್ರಿಯೇಕ ದೇವರು ಅಂದ್ರೆ.
ಒಟ್ಟಿಗಿದ್ದಾಗ ಅದು ಒಂದಾಗಿರುತ್ತೆ, ಸಪ್ರೇಟ್ ಕೂಡ ಆಗ್ಬೋದು. ಈಗ ದೇಹ ಸತ್ತಾಗ ದೇಹ ಹೋಗುತ್ತೆ, ಪ್ರಾಣ ಹೋಗ್ಬಿಡುತ್ತೆ, ಆತ್ಮ ಪರಲೋಕಕ್ಕೆ ದೇವರ ಬಳಿಗೆ ಹೋಗ್ಬಿಡುತ್ತೆ. ಸೊ ಅದೇ ರೀತಿಯಲ್ಲಿ ದೇವರು ತಂದೆ, ಮಗ, ಪರಿಶುದ್ಧಾತ್ಮ ಮೂವರು ಒಂದಾಗಿರೋದು. ಅವ್ರು ಯಾವತ್ತೂ ಬೇರ್ಪಡದೆ ಒಂದಾಗಿರ್ತಾರೆ. ನಾವೇ ಅವ್ರನ್ನ ಬೇರೆ ಬೇರೆಯಾಗಿ ನೋಡೋದು, ಆದ್ರೆ ಅವ್ರು ಒಬ್ಬರು ಬಿಟ್ಟು ಒಬ್ಬರು ಇರೋದೇ ಇಲ್ಲ. ತಂದೆ ಅಂದ್ರೆ ಮಗ, ಮಗ ಅಂದ್ರೆ ಪರಿಶುದ್ಧಾತ್ಮ, ಪರಿಶುದ್ಧಾತ್ಮ ಅಂದ್ರೆ ತಂದೆ, ಅವರು ಒಂದೇನೆ. ಆಮೇಲೆ ಸೊ ಹಾಗಾದ್ರೆ ಈ ಮೂವರು ಮಾಡುವಂತ ಕಾರ್ಯಗಳೇನು? ಈಗ ನಮ್ಮ ದೇಹ ಮಾಡೋ ಕೆಲಸನ ಪ್ರಾಣ ಮಾಡಲ್ಲ, ನಮ್ಮ ಪ್ರಾಣ ಮಾಡೋ ಕೆಲಸನ ಆತ್ಮ ಮಾಡಲ್ಲ. ದೇಹ ಮಾಡೋ ಕೆಲಸ ದೇಹನೇ, ಪ್ರಾಣ ಮಾಡೋ ಕೆಲಸ ಪ್ರಾಣ, ಆತ್ಮ ಮಾಡೋ ಕೆಲಸ ಆತ್ಮನೇ ಮಾಡುತ್ತೆ. ಆತ್ಮನ ಮಾಡೋ ರೀತಿಯಲ್ಲಿ ದೇಹ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಅರ್ಥ ಆಗಿದೆಯಲ್ವಾ? ಸೊ ಹಾಗೆ ಈ ಮೂವರು ಮಾಡುವಂತ ಕಾರ್ಯ, ಈಗ ಮೊದಲನೇದಾಗಿ ತಂದೆ ಇದ್ದಾರೆ ಅಂತ ಹೇಳಿದ್ರೆ ಆತನು ವಾಕ್ಯವನ್ನು ಕೊಡ್ತಾರೆ, ಅದನ್ನು ನೆರವೇರಿಸ್ತಾರೆ. ಮಗನಾದ ಯೇಸು ಕ್ರಿಸ್ತನಿದ್ದಾರೆ ಅಂದ್ರೆ ಅವರು ರಕ್ಷಣೆಯ ಕಾರ್ಯವನ್ನ ಮಾಡ್ತಾರೆ. ಮೂರನೇದಾಗಿ ಪವಿತ್ರಾತ್ಮ ಇದ್ದಾರೆ, ಆತನು ನಮಗೆ ಬಲವನ್ನು ಕೊಡ್ತಾರೆ. ತಂದೆ, ಮಗ, ಪರಿಶುದ್ಧಾತ್ಮನ ಕಾರ್ಯಗಳು ಏನು? ತಂದೆಯಾದ ದೇವರು ವಾಕ್ಯವನ್ನು ಕೊಡೋ ದೇವರಾಗಿದ್ದಾರೆ. ಬೈಬಲ್ ಪೂರ್ತಿ ದೇವರ ವಾಕ್ಯವಾಗಿದೆ. ವಾಕ್ಯವನ್ನು ಕೊಟ್ಟು ಅದನ್ನ ನೆರವೇರಿಸ್ತಾರೆ, ಮಾತು ಕೊಟ್ಟು ಅದನ್ನ ನೆರವೇರಿಸ್ತಾರೆ. ಹಲ್ಲೆಲೂಯ. ನಮ್ಮ ದೇಶದಲ್ಲಿ ಈಗ ಬೇರೆ ದೇಶಕ್ಕೆ, ಈಗ ಕೊರಿಯಾ ದೇಶಕ್ಕೆ ನಾನು ಹೋಗಿದ್ದೀನಿ. ಕೊರಿಯಾ ದೇಶದಲ್ಲೂ ನಮ್ಮ ದೇಶದಲ್ಲೂ ಇರುವಂತ ಕೆಲವು ವ್ಯತ್ಯಾಸಗಳೇನಂದ್ರೆ ನನಗೆ ತುಂಬಾ ಬೇಸರ ಆಗುವಂತ ಕೆಲಸಗಳು. ಅಲ್ಲಿ ಜನರು ಒಬ್ರಿಗೊಬ್ರು ತುಂಬಾ ಗೌರವ ಕೊಡ್ತಾರೆ. ಚಿಕ್ಕವರಿಗೆ ದೊಡ್ಡವರಿಗೆ ತುಂಬಾ ಗೌರವ ಕೊಡ್ತಾರೆ. ನಮ್ಮ ಕಡೆ ಗೌರವನೇ ಕೊಡಲ್ಲ ಅಲ್ವಾ? ದೊಡ್ಡವರು ಚಿಕ್ಕವರು ಏಕವಚನದಲ್ಲಿ ಮಾತಾಡೋದು, ಗಲೀಜಾಗಿ ಮಾತಾಡೋದು, ಫ್ರೆಂಡ್ಸ್ ಅಂತ, ಸ್ವಂತ ಊರವರಂತ ಕೆಟ್ಟ ಮಾತಲ್ಲಿ ಸಾಧಾರಣ ಮಾತಾಡ್ತಾರೆ. ಜಗಳನ ಆಡ್ಬೇಕು ಅಂತ ಎಲ್ಲ ನಮ್ಮವರು. ಕೆಲವು ಕಡೆ ಜಗಳ ಆಡಿದ್ರೆ ಕೆಟ್ಟದಾಗ ಮಾತಾಡ್ತಾರೆ. ನಮ್ಮ ಕಡೆ ಕೆಟ್ಟದಾಗ ಮಾತಾಡ್ತಾರೆ, ಜಗಳ ಆಡೋದೇ ಬೇಡ, ಸಾಧಾರಣವಾಗಿ ಯಾಕಂದ್ರೆ ಕರಿಬೇಕು, ಫ್ರೆಂಡ್ಸ್ ಕರಿಬೇಕಂದ್ರೆ ಕೆಟ್ಟ ಮಾತಲ್ಲೇ ಕರೀತಾರೆ. ಆ ಮಾತುಗಳೆಲ್ಲ ಕೇಳಿದಾಗ ನನಗೆ ತುಂಬಾ ಬೇಸರ ಆಗುತ್ತೆ, ಯಾವ ಮಟ್ಟದಲ್ಲಿದ್ದಾರೆ ನಮ್ಮ ಜನ. ಆದ್ರೆ ಅಲ್ಲಿ ನೋಡಿದಾಗ ಚಿಕ್ಕವರು ದೊಡ್ಡವರು ಅಂತ ಅವ್ರು ಇಷ್ಟಕ್ಕೆ ನಡ್ಕೊಳ್ಳಲ್ಲ. ಚಿಕ್ಕವರೇ ದೊಡ್ಡವರೇ ಇರಲಿ, ಅವ್ರು ಎಷ್ಟು ಮರ್ಯಾದೆ ಕೊಡ್ತಾರೆ. ಒಬ್ಬರು ನೋಡಿದಾಗ ಬಗ್ಗಿ ಅವರು ಪ್ರೈಸ್ ಮಾಡಿ ಹೇಳೋದು. ನಾವು ಅಷ್ಟೇ ಮಾಸ್ಟರ್ ಕೂಡ ಪ್ರೈಸ್ ಮಾಡಿ ಹೇಳೋದು ಬರಲ್ಲ ನಮಗೆ ಕರೆಕ್ಟಾಗಿ. ಒಬ್ರಿಗೊಬ್ರು ದೇವರ ಮಕ್ಕಳು ಎದುರಾದಾಗ ಅವನು ತಗ್ಗಿಸುವಿಕೆ ಇರಲ್ಲ. ದೇವರ ಮಗನಾಗಿ ಕೂಡ ನಮ್ಮೆಲ್ಲ ತಗ್ಗಿಸುವಿಕೆ ಇರಲ್ಲ. ಅಲ್ಲಿ ಹೋಗಿ ನೋಡಿದಾಗ ಎಷ್ಟು ಅವನು ತಗ್ಗಿಸುವಿಕೆ ಇರುತ್ತೆ ಅನ್ನೋದು ನಾನು ಹೇಳ್ತೇನೆ. ಎರಡನೇದೇನಂದ್ರೆ ಸುಳ್ಳು ಹೇಳೋದು. ಏನು ಹೇಳೋದು? ಸುಳ್ಳು. ನಮ್ಮ ಜನರು ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ 10 ಮಾತಲ್ಲಿ 9 ಮಾತು ಸುಳ್ಳು ಇರುತ್ತೆ. ಆದ್ರೆ ಅಲ್ಲಿ ಅವ್ರು ಏನ್ ಹೇಳ್ತಾರೋ ಅದರಂತೆ ನಡೀತಾರೆ. ಅದು ತುಂಬಾ ಇಷ್ಟ ಆಗೋದು. ಒಂದು ಸಮಯ ಹೇಳ್ತಾರ, ಇಲ್ಲ ನಾವು ಚರ್ಚೆ ಬರ್ತೀವಿ ಅಂತ ಹೇಳ್ತಾರ, ದೇವ್ರು ನಂಬ್ಕೊಳ್ತೀವಿ ಅಂತ ಹೇಳ್ತಾರ, ಇಲ್ಲ ಏನಾದ್ರು ಕೊಡುವಾಗ ನಾನು ಈ ತರ ಕೊಡ್ತೀನಿ ಇಂಥದ್ದು ಅಂತ ಹೇಳ್ತಾರ. ಏನೇ ಅವ್ರು ಮಾತು ಕೊಟ್ಟಿರ್ಲಿ, ಇಂಥ ಟೈಮ್ಗೆ ನಾನು ಭೇಟಿ ಆಗ್ತೀನಿ ನಿಮ್ಗೆ ಅಂತ ಹೇಳಿದ್ರೆ ಆ ಟೈಮ್ ಕರೆಕ್ಟಾಗಿ ಬಂದಿರ್ತಾರ. ಮುಂಚಿತವಾಗಿನೂ ಬರಲ್ಲ, ತಡವಾಗಿನೂ ಬರಲ್ಲ, ಕರೆಕ್ಟಾಗಿ ಬಂದಿರ್ತಾರೆ. ಒಂದು ವೇಳೆ ಮುಂಚಿತವಾಗಿನೇ ಬಂದಿರ್ಬೋದೇ ವಿನ ಲೇಟಾಗಿ ಮಾತ್ರ ಬರಲ್ಲ. ನಮ್ಮವರು ಬರ್ತೀನಿ ಅಂತ ಹೇಳಿದ್ರೆ ಕಾದು 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 ಸುಸ್ತಾಗಿ ನಾವೇ ವಾಪಸ್ ಬರ್ಬೇಕು. ಅವ್ರು ಬರ್ತೀನಿ ಅಂತಿದ್ದಾರೆ, ಹೋಗಿ ನಾವು ವೇಟ್ ಮಾಡಿ ಎಷ್ಟೋ ಸಲ ನಾವು ವಾಪಸ್ ಬರ್ಬೇಕು. ಯಾಕಂದ್ರೆ ಅಷ್ಟು ಸುಳ್ಳು ಹೇಳ್ತಾರೆ ನಮ್ಮ ಜನ. ಈಗ ಇಲ್ಲೇ ಇದ್ದೀನಿ ಅಂತಾರೆ, 1 ಗಂಟೆ ಆಗುತ್ತೆ ಅವ್ರು ಬರೋದಕ್ಕೆ. ಅರ್ಥ ಆಗ್ತಿದೆಯಾ? ಇದೇನು ಆತ್ಮಿಕವಾದ ವಿಷಯ ಅಲ್ಲ ನಾನು ಹೇಳ್ತಿರೋದು. ಆದ್ರೆ ನಮ್ಮ ಜನರಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಈಗ ನಾನು ವಾಕ್ಯ ಅಂತ ಬಂದಾಗ ಹೇಳ್ತಿರೋದು, ದೇವರು ಸತ್ಯವೇದ ಪೂರ್ತಿ ದೇವರ ವಾಕ್ಯಗಳೇ, ಒಂದು ಕೂಡ ಸುಳ್ಳಿಲ್ಲ. ಆಮೇಲೆ ಒಂದು ಕೂಡ ಸುಳ್ಳಿಲ್ಲ, ಒಂದು ಕೂಡ ಸುಳ್ಳು ಭರವಸೆ ಇಲ್ಲ, ಒಂದು ಕೂಡ ಸುಮ್ಮನೆ ಹೇಳಿಲ್ಲ ದೇವರು. ಆತನು ಹೇಳಿದ್ಮೇಲೆ ಅದು ನೆರವೇರುತ್ತೆ. ಆಮೇಲೆ ಆತನ ಮಾತು ಕೊಟ್ಮೇಲೆ ಅದನ್ನ ನೆರವೇರಿಸ್ತಾರೆ. ಬೈಬಲ್ ಇರುವಂತಹ ಎಲ್ಲ ವಾಕ್ಯಗಳು ನೆರವೇರಿವೆ
ಎರಡನೇದಾಗಿ ಮಗ ಅಂದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ? ತ್ರಿಯೇಕತ್ವದಲ್ಲಿ ಮಗನ ಕೆಲಸ ಏನು ಅಂದ್ರೆ ರಕ್ಷಣೆಯ ಕೆಲಸ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ವಾಕ್ಯವಾಗಿರುವ ದೇವರು ನರಾವತಾರ ಎತ್ತಿ ಈ ಲೋಕಕ್ಕೆ ಬಂದರು. ಹಲ್ಲೆಲೂಯಾ. ದೇವರು ವಾಕ್ಯವಾಗಿದ್ದಾತನು ನರನಾಗಿ ಬಂದರು ಎಂಬುದಾಗಿ ದೇಹವನ್ನು ಹೊಂದಿದವರಾಗಿ ಬಂದರು. ಯಾಕಂದ್ರೆ ನನ್ನನ್ನು ರಕ್ಷಿಸಬೇಕಾಗಿತ್ತು. ಯೇಸು ಕ್ರಿಸ್ತನು ಮನುಷ್ಯನಾಗಿ ಬರೋದಕ್ಕೆ ಒಂದೇ ಒಂದು ಕಾರಣ ಇರುವಂತ ರಕ್ತ ಸುರಿಸೋದಕ್ಕೆ. ಏನ್ ಸುರಿಸೋಕೆ? ರಕ್ತ. ದೇಹ ಇಲ್ಲ ಅಂದ್ರೆ ರಕ್ತ ಇರಲ್ಲ, ಆತ್ಮಕ್ಕೆ ರಕ್ತ ಇರಲ್ಲ. ಹಾಗಾಗಿ ಯೇಸು ಕ್ರಿಸ್ತನು ನಿನಗೋಸ್ಕರ ನನಗೋಸ್ಕರ ರಕ್ಷಣೆ ಮಾರ್ಗವನ್ನು ಮಾಡಲಿಕ್ಕೆ ತನ್ನ ರಕ್ತವನ್ನು ಸುರಿಸಬೇಕಾಗಿತ್ತು. ಅದಕ್ಕಾಗಿಯೇ ಆತನು ನರಾವತಾರಿಯಾಗಿ ಲೋಕಕ್ಕೆ ಬಂದದ್ದು. ಆತನ ರಕ್ತ ಸುರಿಸೋದ್ರ ಮೂಲಕ ರಕ್ಷಣೆಯ ಮಾರ್ಗವನ್ನು ಸಿದ್ಧ ಮಾಡಿದ್ದಾರೆ. ಯಾರ್ಯಾರು ಆತನ ಅಂಗೀಕರಿಸಿಕೊಳ್ತಾರೋ, ಆತನ ಹೆಸರು ನಂಬಿಕೆ ಇಡ್ತಾರೋ ಅವರು ರಕ್ಷಣೆ ಹೊಂದ್ಕೊಳ್ತಾರೆ. ರಕ್ಷಣೆ ಅಂದ್ರೆ ನಾವು ಮತ್ತೆ ದೇವರ ಮಕ್ಕಳಾಗ್ತೀವಿ ಅಂತ. ಆಮೇಲೆ ರಕ್ಷಣೆ ಅಂದ್ರೆ ಏನು? ದೇವರ ಮಕ್ಕಳಾಗೋದು. ದೆವ್ವಗಳ ಮಕ್ಕಳಾಗಿದ್ದ, ಸೈತಾನನ ಮಕ್ಕಳಾಗಿದ್ದ ನಾವು ದೇವರ ಮಕ್ಕಳಾಗುವುದೇ ರಕ್ಷಣೆ. ಸೈತಾನ ಪಾಪ ನರಕದಿಂದ ತಪ್ಪಿಸ್ಕೊಂಡು ನಾವು ದೇವರ ಬಳಿಗೆ ಬರೋದು. ಆಮೇಲೆ ಮೂರನೇದಾಗಿ ಪವಿತ್ರಾತ್ಮನ ಕೆಲಸ ಏನು? ತ್ರಿಯೇಕತ್ವದಲ್ಲಿ ಪರಿಶುದ್ಧಾತ್ಮನ ಕೆಲಸ ಏನು ಅಂದ್ರೆ ನಮಗೆ ಬಲ ಕೊಡೋದು. ರಕ್ಷಣೆ ಹೊಂದ್ಕೊಳ್ತೀವಿ, ಹೌದು. ಅಲ್ಲಿಗೆ ನಿಂತೋಗುತ್ತಾ? ಅದು ಸಾಕ? ರಕ್ಷಣೆ ಹೊಂದ್ಕೊಂಡ್ಮೇಲೆ ಸಾಕ ಅಂತ ಹೇಳಿದ್ರೆ ಅಲ್ಲ. ರಕ್ಷಣೆ ಹೊಂದ್ಕೊಂಡ್ಮೇಲೆ ಕೊನೆಯ ತನಕ ಕ್ರಿಸ್ತನಿಗಾಗಿ ನಾವು ಬದುಕಬೇಕು, ಸಾಕ್ಷಿಯಾಗಿ ಅಂದ್ರೆ ನಮಗೆ ಬಲ ಬೇಕು. ಆ ಆತ್ಮಿಕ ಬಲ ಬೇಕು ನಮಗೆ. ಪರಿಶುದ್ಧಾತ್ಮನ ಬಲ ಇಲ್ಲ ಅಂದ್ರೆ ನಾವು ಕ್ರಿಸ್ತನಿಗೋಸ್ಕರ ಸಾಕ್ಷಿಯಾಗಿ ಬದುಕೋದಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಚರ್ಚೆಗೆ ಬಂದವರು, ದೀಕ್ಷಾಸ್ನಾನ ತಗೊಂಡವರು ಯೇಸುವನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಸಭೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಏನು? ಅವರಿಗೆ ಪರಿಶುದ್ಧಾತ್ಮನ ಬಲ ಇಲ್ಲಿರೋದು. ಅವ್ರ ರಕ್ಷಣೆ ಹೊಂದಿದಾರ ಅಂತ ನಾನು ಅನ್ಕೊಳ್ಳಲ್ಲ. ದೀಕ್ಷಾಸ್ನಾನ ತಗೊಂಡ್ರೆ ರಕ್ಷಣೆ ಹೊಂದ್ಕೊಂಡಂಗಲ್ಲ. ರಕ್ಷಣೆ ಹೊಂದ್ಕೊಂಡಿರೋದಕ್ಕೆ ದೀಕ್ಷಾಸ್ನಾನ ತಗೋಬೇಕು. ಅಂದ್ರೆ ತುಂಬಾ ಜನ ಏನಂದ್ರೆ ದೀಕ್ಷಾಸ್ನಾನ ತಗೋಬೇಕು ಅಂತ ಹೇಳಿ ತಗೋತಾರೆ, ಆಮೇಲೆ ಚರ್ಚ್ ಬಿಟ್ಟು ಹೋಗ್ಬಿಡ್ತಾರೆ, ಯೇಸುನ ಬಿಟ್ಟು ಹೋಗ್ಬಿಡ್ತಾರೆ. ಯೇಸುನ ಬಿಟ್ಟು ಹೋಗೋದ್ರಿಂದ ಯೇಸುಗೆ ನಷ್ಟ ಇಲ್ಲ, ಸಭೆಗೆ ನಷ್ಟ ಇಲ್ಲ, ನಮ್ಗೆ ನಾವು ನಷ್ಟ ಮಾಡೋಣ. ಯೇಸುವಿನ ದೂರ ಆದ್ರೆ ಯಾರಿಗೆ ನಷ್ಟ? ನಮಗೆ ನಷ್ಟ ಆಗುತ್ತೆ. ದೇವರು ಅದನ್ನು ಮಾಡ್ಬೇಕಾಗಿರೋದು ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ಈಗ ನೀನು ದೇವರಿಗಾಗಿ ಬದುಕಬೇಕಷ್ಟೇ. ದೇವರಿಗಾಗಿ ಬದುಕೋದು ಬಿಡೋದು ಅದು ನೀನು ಬಿಟ್ಟಿದೆ. ಯೇಸು ಬೇಕು ಅಂದ್ರೆ ನಿತ್ಯ ಜೀವ, ಯೇಸು ಬೇಡ ಅಂದ್ರೆ ನಿತ್ಯ ನರಕ. ಆ ಕಾಲದಲ್ಲಿ ಆದವನಿಗೆ ದೇವರು ಹೇಳಿದ್ದು ಆ ಮರದ ಹಣ್ಣನ್ನ ತಿನ್ನಬೇಡ, ತಿಂದ್ರೆ ಸಾಯ್ತೀಯ, ತಿಂದಿಲ್ಲ ಅಂದ್ರೆ ಬದುಕ್ತೀಯ. ಇದು ದೇವರು ಹೇಳಿದಂತ ಮಾತು. ಆದರೂ ತಿಂದ್ರು, ಸತ್ರು, ದೇವರಿಂದ ದೂರ ಆದರು. ಇವಾಗ ಯೇಸು ಸ್ವಾಮಿ ಹೇಳ್ತಿರೋದು ಅದೇ ಹಣ್ಣು ಯೇಸು ಕ್ರಿಸ್ತನಾಗಿದ್ದಾನೆ. ಇದನ್ನ ನೀನು ತಿನ್ನುವಂತ ದೇವರು ಹೇಳ್ತಿರೋದು. ನಾನು ಜೀವ ಕೊಡುವ ರೊಟ್ಟಿ ಅಂತ ಯೇಸು ಸ್ವಾಮಿ ಹೇಳಿರೋದು. ಆ ರೊಟ್ಟಿನ ತಿನ್ನಬೇಕು ಅಂತ ದೇವರು ಹೇಳ್ತಿರೋದು. ಅವಾಗ ತಿನ್ಬೇಡ ಅಂತ ಹೇಳೋದು, ತಿಂದು ಸತ್ರು. ಈಗ ತಿಂದ್ರೆ ನಾವು ಬದುಕ್ತೀವಿ, ಅಂದ್ರೆ ನಂಬಿದ್ರೆ ನಾವು ಬದುಕ್ತೀವಿ. ಅರ್ಥ ಆಗಿದೆಯಾ? ಬಾಯ್ಬಿಟ್ಟು ಹೇಳಿ, ಅರ್ಥ ಆಗ್ತಿದೆಯಾ? ಬಾಯ್ಬಿಟ್ಟು ಹೇಳಿ, ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಮುಖ್ಯ ಸಂದೇಶದಲ್ಲಿ ಒಂದು 3 ವಿಷಯಗಳನ್ನ ನಾವು ನೋಡೋಣ. ಮೊದಲನೇದು ಶಾರೀರಿಕ ಜೀವ ಎಂಬುದಾಗಿ. ಶಾರೀರಿಕ ಜೀವ ಅಂತ ಹೇಳಿದ್ರೆ ದೇಹ. ನಾನು ಆಗಲೇ ನಮ್ಮ ದೇಹ, ಪ್ರಾಣ, ಆತ್ಮ ಮೂಲಿರ್ತಕ್ಕಂಥ ಇದು ಶಾರೀರಿಕ ಜೀವ ಅಂದ್ರೆ ದೇಹ. ಸರಿ, ದೇಹವನ್ನು ಯಾರು ಸೃಷ್ಟಿ ಮಾಡಿದ್ದು? ಈಗ ನಮ್ಮಿಷ್ಟೇ ನಾವು ನನಗೆ ಆ ದೇವರು ಬೇಕು, ಈ ದೇವರು ಬೇಕು, ನನಗೆ ಆ ಧರ್ಮ ಬೇಕು, ಈ ಧರ್ಮ ಬೇಕು ಅಂತ ಹೋಗ್ತಿದೀವಲ್ಲ. ನಿನ್ನ ದೇಹ, ನಿನ್ನನ್ನು ಸೃಷ್ಟಿ ಮಾಡಿದ್ದು ಯಾರು? ನಿನ್ನನ್ನು ಸೃಷ್ಟಿ ಮಾಡಿರೋದ್ರ ಬಗ್ಗೆ ನಿನಗೆ ಗೊತ್ತಾ? ನಿನ್ನನ್ನು ಸೃಷ್ಟಿ ಮಾಡಿರೋ ದೇವರು ಯಾರು? ಆ ದೇವರ ಹತ್ರಕ್ಕೆ ನಾವು ಹೋಗ್ಬೇಕು, ಆ ದೇವರನ್ನ ನಾವು ಆರಾಧನೆ ಮಾಡಬೇಕು. ಈಗ ನಿನಗಿಷ್ಟ ಬಂದ ದೇವರನ್ನಲ್ಲ, ನೀನು ಯಾವುದನ್ನೋ ಒಂದು ದೇವರಾಗಿ ಮಾಡ್ಕೊಂಡು ಪೂಜೆ ಮಾಡ್ತಿದ್ಯಾ ಅಂದ್ರೆ ಆ ದೇವರನ್ನ ಯಾರು ಪೂಜೆ ಮಾಡ್ತಿದ್ಯಾ? ಆ ದೇವ್ರು ನಿನಗೋಸ್ಕರ ಏನ್ ಮಾಡ್ತಾರೆ ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ನೋಡೋದಾದ್ರೆ
7ನೇ ವಚನದಲ್ಲಿ ನಾವು ನೋಡಿದ್ರೆ, ದೇವರು ಎಲ್ಲ ಸೃಷ್ಟಿಯನ್ನ ಸೃಷ್ಟಿ ಮಾಡಾದ್ಮೇಲೆ 6ನೇ ದಿನ ಕೊನೆಯದಾಗಿ ಮನುಷ್ಯರನ್ನ ಸೃಷ್ಟಿ ಮಾಡ್ತಾರೆ. ಮಣ್ಣನ್ನ ತಗೊಂಡು, ನೆಲದ ಮಣ್ಣನ್ನ ತಗೊಂಡು ಮನುಷ್ಯರನ್ನ ಸೃಷ್ಟಿ ಮಾಡ್ತಾರೆ, ಅಂದ್ರೆ ದೇಹವನ್ನ ಸೃಷ್ಟಿ ಮಾಡ್ತಾರೆ. ಓದಿ ಅದು ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಆದಿಕಾಂಡ 2:7. ಯಾರಾದ್ರೂ ಜೋರಾಗಬಹುದು. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿ ಆದನು. ಆಮೆನ್, ಹಲ್ಲೆಲೂಯಾ. ಏನಂತ ಹೇಳಿ? ನೆಲದ ಮಣ್ಣನ್ನು ತಗೊಂಡು ಮನುಷ್ಯನನ್ನ ಮಾಡಿದ್ದು. ಯಾರು ಮಾಡಿದ್ದು? ದೇವರು. ಈ ಲೋಕದಲ್ಲಿ ಬೇರೆ ಯಾರು ನಿನ್ನನ್ನ ಸೃಷ್ಟಿ ಮಾಡಿಲ್ಲ, ದೇವರೇ ಸೃಷ್ಟಿ ಮಾಡಿದ. ಯೇಸು ಸ್ವಾಮಿನೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಆತ ನಮ್ಮ ಸೃಷ್ಟಿಕರ್ತ. ನಾವು ಸೃಷ್ಟಿ ಮಾಡಿಕೊಳ್ಳೋದು ದೇವರ ಮನೆಗಲ್ಲ, ನಾವು ಹೋಗ್ಬೇಕಾಗದು ನಮ್ಮನ್ನು ಸೃಷ್ಟಿ ಮಾಡಿರೋ ದೇವರ ಬಳಿ. ಹಾಗಾದ್ರೆ ಈ ಲೋಕದಲ್ಲಿ ತಪ್ಪಾದ ಒಂದು ಸಿದ್ಧಾಂತಗಳಿದೆ ಸೃಷ್ಟಿಯ ಬಗ್ಗೆ. ಅದ್ರ ಬಗ್ಗೆ ನಾವು ನೋಡುವಾಗ ಫಸ್ಟ್ ನಾಸ್ತಿಕ ಸಿದ್ಧಾಂತ. ನಾಸ್ತಿಕ ಸಿದ್ಧಾಂತ ಅಂತ ನಾವು ನೋಡುವಾಗ ಯಾರು ಇದನ್ನ ನಂಬೋದು? ತುಂಬಾ ಜನ ನಂಬ್ತಾರೆ. ಏನಂತ ಹೇಳಿದ್ರೆ, ನಾಸ್ತಿಕರು ಅಂತ ಹೇಳಿದ್ರೆ ಅದು ದೇವರೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ನಂಬುವಂಥದ್ದು. ದೇವರೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ನಂಬುವಂಥದ್ದು. ಈ ನಾಸ್ತಿಕರು ಇನ್ನೂ ನಂಬೋದೇನು ಗೊತ್ತಾ? ಮನುಷ್ಯರು ಅಥವಾ ಪ್ರಾಣಿಗಳು, ಲೋಕದಲ್ಲಿರೋ ಪ್ರಾಣಿಗಳು, ಮನುಷ್ಯರೆಲ್ಲರೂ ಹೇಗೆ ಸೃಷ್ಟಿಯಾದವು ಅಂತ ಹೇಳಿದ್ರೆ ಹಂತ ಹಂತವಾಗಿ ಆ ಜೀವಾಣು ಕಾಣಿಸ್ಕೊಂಡು ಆ ಜೀವಾಣು ಹಾಗೆಯೇ ರೂಪಾಂತರವಾಗ್ತಾ ಮನುಷ್ಯರಾದರು ಎಂಬುದಾಗಿ ನಂಬುವಂಥವ್ರು ಅವರು. ದೇವರನ್ನೇ ನಂಬದೇ ಇರೋರು. ಆದ್ರೆ ಆದಿಕಾಂಡ 2:7 ತುಂಬಾ ಸ್ಪಷ್ಟವಾಗಿ ಹೇಳೋದು, ದೇವರು ನೆಲದ ಮಣ್ಣಿನಿಂದ ಮನುಷ್ಯರನ್ನ ಸೃಷ್ಟಿ ಮಾಡಿದ ಅಂತ ಇದೆ. ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ. 2ನೇ ತಪ್ಪು ಸಿದ್ಧಾಂತ ಏನಂದ್ರೆ, ಮಂಗನಿಂದ ಮಾನವ ಬಂದ ಎನ್ನುವಂತಹ ಸಿದ್ಧಾಂತ. ಯಾವುದರಿಂದ ಬಂದ ಅಂತ ಹೇಳಿ? ಮಂಗನಿಂದ ಮಾನವ ಬಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರಿಂದ ಬಂದಿದ್ದೀವಿ ನಾವು? ಮಂಗನಿಂದ ಯಾರಾದ್ರೂ ಬಂದಿದ್ದೀವ? ಇಲ್ಲ. ಆದ್ರೆ ಇದನ್ನ ಪ್ರಪಂಚದಲ್ಲಿ ತುಂಬಾ ಜನ ನಂಬ್ತಾರೆ. ಮಂಗನಿಂದ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಸ್ಕೂಲಲ್ಲಿ ಇದನ್ನ ಒಂದು ಪಾಠವಾಗಿ ಹೇಳಿಕೊಡ್ತಿದ್ದಾರೆ ಮಕ್ಕಳಿಗೆ. ಸ್ಕೂಲ್ಗಳಲ್ಲಿ ನಾವು ದುಡ್ಡು ಕೊಟ್ಟು ನಮ್ಮ ಮಕ್ಕಳ ಫೀಸ್ಗಳನ್ನ ನಾವು ಕಟ್ಟಿ ಅವ್ರಿಗೆ ತಪ್ಪಾದ ವಿಷಯಗಳನ್ನ ಓದಿಸ್ತಾ ಇದ್ದೀವಿ. ಅವ್ರು ಹೇಳ್ಕೊಡೋದು ಮಂಗನಿಂದ ಮಾನವ. ನೀವೆಲ್ಲ ಸ್ಕೂಲಲ್ಲಿ ಓದಿದ್ದೀರಾ? ಆ ಸಮಾಜ ಪುಸ್ತಕದಲ್ಲೂ ಏನೋ ಇತ್ತಲ್ಲ, ಒಂದು ಕೋತಿ ಗೋರಿಲ್ಲ ತರ ಇರುತ್ತಲ್ಲ, ಅದು ಹಾಗೆ ಹಂತವಾಗಿ ಮನುಷ್ಯರಾಗುವಂತ ರೀತಿಯಲ್ಲಿ 4 ಚಿತ್ರ ಇರುತ್ತೆ. ಆ ತರ ಅವ್ರನ್ನ ಓದೋದು. ಮನುಷ್ಯರು ದೇವರಿಂದ ಬಂದಿಲ್ಲ, ಮಂಗ ಮಾನವನಾಗಿ ಮಾರ್ಪಟ್ಟ ದಿನ 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 ಬಂದು ಅಂತ. ಮಂಗ ಅಂದ್ರೆ ಈಗ ನಾವು ನೋಡುವ ಈ ಮಂಗ ಅಲ್ಲ, ಏಪ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಅದು ಗೋರಿಲ್ಲ ತರ ಇರುತ್ತೆ, ಮನುಷ್ಯ ತರನೇ ಅದು ನಡೀತಾ 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 ಅದೇ ರೀತಿಯಲ್ಲಿ ಆಯ್ತು ಅಂತ. ದೇವರು ಇದ್ದಾನೆ, ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ನಂಬೋದೇ ಇಲ್ಲ. ಸೈತಾನ ಆ ರೀತಿ ಅವರನ್ನ ತಪ್ಪು ಸಿದ್ಧಾಂತಗಳು ನಡೆಸ್ತಾನೆ. ದೇವರು ವಾಕ್ಯ ಹೇಳುತ್ತೆ, 6ನೇ ದಿನ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ. ಆಮೇಲೆ ಮತ್ತೆ 3ನೇದಾಗಿ ಸ್ವಯಂ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಸ್ವಯಂ ಸಿದ್ಧಾಂತ ಅಂದ್ರೆ ಸ್ವಯಂ ಉತ್ಪತ್ತಿ. ಅದಾಗದೆ ಆ ಜೀವ ಈ ಲೋಕದಲ್ಲಿ ಹುಟ್ಟಿಕೊಳ್ತು ಎಂಬುದಾಗಿ. ಜೀವನ ಇರಲಿಲ್ಲ ಅಂದ್ರೆ ಆದ್ರೆ ಅದಾಗದೆ ಉತ್ಪತ್ತಿ ಆಯಿತು ಅಂತ ನಂಬೋದವರು. ಅರ್ಥ ಆಗ್ತಿದೆಯಾ? ಈಗ ತುಂಬಾ ಜನ, ಲಕ್ಷಾಂತರ ಜನ ನಂಬ್ತಿರೋದನ್ನ ನಾನು ಹೇಳ್ತಿರೋದು. ಲಕ್ಷಾಂತರ ಜನ ಈ ಲೋಕದಲ್ಲಿ ನಾಸ್ತಿಕರಿದ್ದಾರೆ, ದೇವರನ್ನೇ ನಂಬಲ್ಲ ಅವರು. ನಾಸ್ತಿಕರು ಅಂತ ಹೇಳಿದ್ರೆ ಜೀವ ಅದಾಗದು ಬಂತು ಅಂತ ಹೇಳಿದ್ರು, ಹೇಳಿ ಮಾಡೋರು, ಮಂಗನಿಂದ ಬಂತು ಅಂತ ಹೇಳೋರು. ಮತ್ತೆ ಈ ಸ್ವಯಂ ಉತ್ಪತ್ತಿ ಸಿದ್ಧಾಂತ ಅಂತ ಹೇಳಿದ್ರೆ ಮನುಷ್ಯರು ಏನ್ ಮಾಡೋದಂತೆ, ಅವರಾಗ ಅವರು ಉತ್ಪತ್ತಿ ಆಗ್ಬಿಟ್ಟಿದ್ದು.
ಈ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಬಿಗ್ ಬ್ಯಾಂಗ್ ಥಿಯರಿ ಅಂದ್ರೆ ಮನುಷ್ಯನ ಹೇಗೆ ಸೃಷ್ಟಿಯಾದ ಅಂತ ಅವ್ರು ಹೇಳ್ತಾರೆ ಅಂದ್ರೆ, ದೊಡ್ಡ ದೊಡ್ಡ 2 ಗ್ರಹಗಳು ಒಂದಕ್ಕೊಂದು ಹೊಡ್ಕೊಂಡು ಜೋರಾಗಿ ಈ ಸೃಷ್ಟಿಯೆಲ್ಲ ಆಯಿತು ಅಂತ ಹೇಳ್ತಾರೆ. ಯಾರಾದ್ರೂ ನಂಬಕ್ಕಾಗುತ್ತೆ ಇದು? ದೊಡ್ಡ ದೊಡ್ಡ ಗ್ರಹಗಳು ಒಂದಕ್ಕೊಂದು ಹೊಡ್ಕೊಂಡು ಇಷ್ಟು ಸುಂದರವಾದ ಪ್ರಪಂಚ ಹೇಗೆ ಸೃಷ್ಟಿಯಾಗಕ್ಕಾಗುತ್ತೆ? ನೀರು, ಗಾಳಿ, ಬೆಳಕು, ಸೂರ್ಯ, ಚಂದ್ರ, ನಕ್ಷತ್ರ ಅಲ್ವಾ, ಇಷ್ಟು ತರದ ಮರಗಳು, ಗಿಡಗಳು ಎಲ್ಲ ಇಷ್ಟು ಹದವಾಗಿ ಹೇಗಾಗಕ್ಕಾಗುತ್ತೆ? ಅದಾಗದು ಸೃಷ್ಟಿಯಾಗಿದ್ದಲ್ಲ, ಅದರ ಹಿಂದೆ ದೇವರಿದ್ದಾರೆ. ಆಮೇಲೆ ಸೃಷ್ಟಿಯ ಹಿಂದೆ ಯಾರಿದ್ದಾರೆ? ದೇವರಿದ್ದಾರೆ. ಅದಕ್ಕೆ ಜೀವದಿಂದಲೇ ಜೀವ ಬರಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ತುಂಬಾ ಮುಖ್ಯವಾದ ವಚನ ಇದು, ಆದಿಕಾಂಡ 2:7. ಏನ್ ಹೇಳುತ್ತದೆ? ದೇವರು ಮನುಷ್ಯನನ್ನ ನೆಲದ ಮಣ್ಣಿಂದ ಸೃಷ್ಟಿಸಿ ಉಂಟು ಮಾಡಿ ಆ ಮೂಗಲ್ಲಿ ಯೇಸುವಿನ ಜೀವ ಶ್ವಾಸವನ್ನು ಊದಿದ್ರು ಅಂತ ಹೇಳ್ತಾರೆ. ಜೀವ ಶ್ವಾಸ, ದೇವರ ಜೀವನಿಂದಲೇ ನಾವು ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ದೇಹ ಅನ್ನೋದು ದೇವರು ಸೃಷ್ಟಿ ಮಾಡಿದರು. ಶಾರೀರಿಕ ಜೀವ ದೇವರಿಂದ ಉತ್ಪತ್ತಿ ಆಗಿರೋದು. ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದರು. ಆ ನೆಲದ ಮಣ್ಣನ್ನು ತಗೊಂಡು ದೇವರು ಸೃಷ್ಟಿ ಮಾಡಿ ಅದರಲ್ಲಿ ಜೀವ ಶ್ವಾಸವನ್ನು ಕೊಟ್ಟದ್ದು ದೇವರು. ಈ ದೇಹ ಶಾಶ್ವತ ಅಲ್ಲ. ಈ ಲೋಕದಲ್ಲಿರುವವರೆಲ್ಲರೂ ಕೂಡ ಈ ದೇಹಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡ್ತಾರೆ. ಈ ದೇಹವನ್ನು ಉಳಿಸ್ಕೋಬೇಕು, ಈ ದೇಹವನ್ನು ಕಾಪಾಡ್ಕೋಬೇಕು, ಈ ದೇಹಕ್ಕಾಗಿ ಮನೆ, ಈ ದೇಹಕ್ಕಾಗಿ ಕಾರು, ಈ ದೇಹಕ್ಕಾಗಿ ಚಿನ್ನ, ಈ ದೇಹಕ್ಕಾಗಿ ಎಲ್ಲ ಕೂಡ ಬಟ್ಟೆ ಗಿಟ್ಟೆ ಪ್ರತಿಯೊಂದು ಕೂಡ ಈ ದೇಹಕ್ಕಾಗಿ ನಮ್ಮ ಹತ್ರ ಇರೋ ದುಡ್ಡೆಲ್ಲ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅಥವಾ ಈ ದೇಹಕ್ಕಾಗಿ ನಾವು ಏನ್ ಮಾಡ್ತಾ ಇದ್ದೀವಿ? ಹಣವನ್ನ ಕೂಡಿಸಿಡ್ತಾ ಇದ್ದೀವಿ. ಆದ್ರೆ ಇದು ಈ ದೇಹ ಶಾಶ್ವತ ಅಲ್ಲ. ಇದು ನೆಲದ ಮಣ್ಣಿಂದ ತಯಾರಾದಂತದ್ದಾಗಿದೆ. ಕೊನೆಗೆ ಅದು ಮಣ್ಣಿಗೆ ಸೇರುತ್ತೆ. ಮಣ್ಣಿಂದ ಬಂದದ್ದು ಮಣ್ಣಿಗೆ ಸೇರುತ್ತೆ ಮತ್ತೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಎರಡನೇದಾಗಿ ನಾವು ನೋಡ್ತೇವೆ, ಇದನ್ನ ಆತ್ಮಿಕ ಜೀವ ಎಂಬುದಾಗಿ ನೋಡ್ತೇವೆ. ಪ್ರಾಣ ಎಂಬುದಾಗಿ ನಾವು ನೋಡ್ತೇವೆ. ಇದು ದೇಹ, ಇದು ಪ್ರಾಣ ಎಂಬುದಾಗಿ ನಮ್ಮಲ್ಲಿರುವಂತಹ 3 ವಿಷಯಗಳಲ್ಲಿ ಇದೊಂದಾಗಿದೆ. ಆದಿಕಾಂಡ 2:7 ನೋಡುವ ಹಾಗಿದೆ, ಅದು ಜೀವ ಶ್ವಾಸ ಎಂಬುದಾಗಿ ನೋಡ್ತೇವೆ. ದೇವರು ಮನುಷ್ಯನ ಮೂಗಿನಲ್ಲಿ ಜೀವ ಶ್ವಾಸವನ್ನ ಊದಿದ್ರು ಎಂಬುದಾಗಿ ಇದೆ. ಹಲ್ಲೆಲೂಯ. ಹಾಗಾಗಿ ನಾವು ಬದುಕುವ ಪ್ರಾಣಿಗಳಾಗಿವೆ ಎಂಬುದಾಗಿ ವಾಕ್ಯ ತುಂಬಾ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ. ಹಾಗಾದ್ರೆ ಈ ಪ್ರಾಣ ಅನ್ನುವಂಥದ್ದು ಏನ್ ಕೆಲಸ ಮಾಡುತ್ತೆ? ಏನಾದ್ರೆ ಕಾರ್ಯಗಳೇನು? ಇದು ದೇವರೇ ಉಂಟು ಮಾಡಿದ್ರು. ಹೌದು, ದೇವರ ಸ್ವರೂಪದಲ್ಲಿ ಉಂಟಾಗಿದ್ದು. ಏನಕ್ಕೆ ಅಂತಂದ್ರೆ ದೇವರೊಂದಿಗೆ ಇರೋದಕ್ಕೆ. ಈ ಒಂದು ಪ್ರಾಣದ ಕೆಲಸ ಬಂದ್ಬಿಟ್ಟು ಮೆದುಳು, ಆಲೋಚನೆ ಮಾಡುವಂಥದ್ದು. ಆದರೂ ದೇವರಿಂದ ದೂರವಾಗುತ್ತೆ. ದೇವರು ಸೃಷ್ಟಿ ಮಾಡಿದ್ದು ದೇವರ ಸ್ವರೂಪದಲ್ಲಿ ದೇವರೊಂದಿಗೆ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಪ್ರಾಣ ಅಂದ್ರೆ ನಮ್ಮ ಒಂದು ಮೆದುಳು, ನಮ್ಮ ಒಂದು ಆಲೋಚನೆಗಳು. ಅರ್ಥ ಆಗ್ತಿದೆಯಾ? ನಾವೇನೀಗ ಆಲೋಚನೆ ಮಾಡ್ತಿರ್ತೀವಿ, ಒಳ್ಳೆಯದು ಕೆಟ್ಟದ್ದೆಲ್ಲ ನಮ್ಮಲ್ಲಿ ಏನು ನಡೀತಾ ಇರುತ್ತೆ, ಅದು ಪ್ರಾಣ ಸಂಬಂಧಪಟ್ಟದ್ದು ಎಂಬುದಾಗಿ ನೋಡ್ತೀವಿ. ದೇವರು ನಮ್ಮಲ್ಲಿ ಆ ಒಂದು ಜೀವ ಕೊಟ್ಟಿದ್ದಾರೆ. ಮೂರನೇದಾಗಿ ನಾವು ನೋಡುವಾಗ ಅದು ಆತ್ಮ ಎಂಬುದಾಗಿ ನೋಡ್ತೇವೆ, ನಿತ್ಯ ಜೀವ. ದೇಹ, ಪ್ರಾಣ, ಆತ್ಮ ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡ 1:26. ದೇವರು ನಿನ್ನನ್ನ ನನ್ನನ್ನ
ಸೃಷ್ಟಿ ಮಾಡಿರುವುದು ಎಂಬುದಾಗಿ ಪ್ರಾಣ, ಆತ್ಮ, ದೇಹ ಮೂರನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದಾರೆ. ಈಗ ನಾವಿಲ್ಲಿ ನೋಡ್ತೀವಿ, ತಿನ್ನಬಾರದು ಅಂತ ದೇವರು ಹೇಳಿರುವಂತ ಹಣ್ಣನ್ನು ಅವರು ತಿಂದು ಸತ್ತರು. ಸಾಯೋದು ಅಂದ್ರೆ ಅವರು ದೇವರಿಂದ ದೂರ ಆದರು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಈಗ ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಯೋಹಾನ ಸುವಾರ್ತೆ 3:16 ಕಂಠಪಾಠ ಮಾಡಿ ಹೇಳಿದ್ರಿ. ಏನಂತ ಇದೆ ಆ ವಚನದಲ್ಲಿ? ಎಲ್ಲರೂ ಹೇಳಿ ಒಟ್ಟಿಗೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಅಂತ ಇದೆ. ಸೊ ಆ ಜೀವನ ನಾವು ಕಳ್ಕೊಂಡಿದ್ವಿ, ನಿತ್ಯ ಜೀವನ ನಾವು ಕಳ್ಕೊಂಡಿದ್ವಿ. ದೇವರಿಂದ ದೂರ ಆಗೋದೇ ನಾವು ಕಳ್ಕೊಳ್ಳೋದು ಆ ನಿತ್ಯ ಜೀವವನ್ನು. ಆದ್ರೆ ಈಗ ಮತ್ತೆ ದೇವರನ್ನು ಅವಕಾಶ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರು ಮತ್ತೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಏನು ಅವಕಾಶ ಅಂತ ಹೇಳಿದ್ರೆ 24ನೇ ವಚನದಲ್ಲಿ ತುಂಬಾ ಸ್ಪಷ್ಟವಾಗಿದೆ ನೋಡಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಹಲ್ಲೆಲೂಯಾ. ಯೇಸುವನ್ನ ನಂಬುವವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಅದಕ್ಕೋಸ್ಕರ ಇದು ನಾವು 3 ವಿಷಯಗಳನ್ನು ನಾವು ನೋಡುವಾಗ ಈ ನಿತ್ಯ ಜೀವನ ಹೇಗೆ ಪಡೆಯಬಹುದು ಅಂದ್ರೆ ಯೇಸುವನ್ನ ನಂಬುವುದರ ಮೂಲಕ. ಐದು 24ನೇ ವಚನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಯೇಸುವನ್ನ ನಂಬುವಾಗ ನಮ್ಮ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ತೇವೆ ಅಂತ ಹೇಳಿ. ಯಾವಾಗ ಯೇಸು ನಂಬಿದಾಗ ನಿತ್ಯ ಜೀವ ಸಿಗುತ್ತೋ ಆಗ ಸತ್ತರು ಏನ್ ಮಾಡ್ತೀವಿ? ಬದುಕ್ತೀವಿ. ಹಲ್ಲೆಲೂಯಾ. ಅದೇ 5:21ನೇ ವಚನ ನಾವು ಓದುವಾಗ ಅಲ್ಲ ನೋಡ್ತೀವಿ, ತಂದೆಯು ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆ ಮಗನು ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆ. ಆಮೇಲೆ ಯೇಸುವನ್ನ ನಂಬುವಾಗ ನಾವು ರಕ್ಷಣೆ ಹೊಂದುತ್ತೀವಿ. ನಾವು ಯೇಸುವನ್ನ ನಂಬಿಕೆಯಲ್ಲಿಯೇ ನಾವು ಸತ್ತಾಗ ಯೇಸು ಕ್ರಿಸ್ತನ ಲೋಕದಲ್ಲಿ ಬರ್ತಾನೆ. ಆತನು ಹೇಗೆ ಸತ್ತವರನ್ನು, ಆತನು ಹೇಗೆ ಮರಣದಿಂದ ಎದ್ದು ಬಂದ್ರು, ಸಾವನ್ನ ಜಯಿಸಿ ಬಂದ್ರು, ಹಾಗೆ ನಮ್ಮನ್ನು ಕೂಡ ಆತನು ಬದಲಿಸ್ತಾನೆ. ಆಮೇಲೆ ಮತ್ತೆ 3ನೇದಾಗಿ ನಾವು ನೋಡುವಾಗ ನಿತ್ಯ ಜೀವ ಅನ್ನೋದು ಪರಲೋಕಕ್ಕೆ ಸಂಬಂಧಪಟ್ಟದ್ದು. ಎಲ್ಲಿರ್ತೇವೆ? ನಾವೆಲ್ಲಿರೋದಕ್ಕಾಗಿ ದೇವರು ನಮಗೆ ನಿತ್ಯ ಜೀವ ಕೊಡೋದು. ಆ ನಿತ್ಯ ಜೀವ ಅನ್ನೋದು ಈಗಾಗಲೇ ಇರುತ್ತೆ ನಮಗೆ. ಯಾರೆಲ್ಲ ನಿಜವಾಗ್ಲೂ ಯೇಸುವನ್ನ ನಂಬಿ ನಾ ಸತ್ರು ಬದುಕರು ಯೇಸುಗಾಗಿನೇ ಬದುಕ್ತೀನಿ ಅಂತ ಒಂದು ತೀರ್ಮಾನ ಮಾಡ್ಕೊಂಡು ಬದುಕ್ತಿರ್ತೀವ ಈ ಲೋಕದಲ್ಲಿ, ಅವರಲ್ಲಿ ನಿತ್ಯ ಜೀವ ಇರುತ್ತೆ. ಹಲ್ಲೆಲೂಯಾ. ನಾವೇನೋ ಸತ್ತ ಮೇಲೆ ನಿತ್ಯ ಜೀವ ಸಿಗೋದಲ್ಲ, ಬದುಕಿರುವಾಗಲೇ ನಮ್ಮ ಪ್ರಾಣ, ನಮ್ಮ ಆತ್ಮ ಬದುಕಿರುತ್ತೆ. ಈಗ ಹೇಗೆ ಪಾಪ ಮಾಡಿದಾಗ ದೇವರಿಂದ ದೂರ ಆಗ್ತೀವೋ, ಯೇಸು ನಂಬಿದಾಗ ನಾವು ಮತ್ತೆ ದೇವರ ಬಳಿ ಬರ್ತೀವಿ. ಸತ್ತಂತ ನಾವು ಆತ್ಮಿಕವಾಗಿ ಬದುಕ್ತೇವೆ. ಆಮೇಲೆ ಶರೀರವಾಗಿ ನಾವು ಸತ್ತ ಮೇಲೆ ಯೇಸು ಸ್ವಾಮಿ ಬಂದು ನಮ್ಮನ್ನು ಬದುಕಿಸಿ ಶಾಶ್ವತವಾಗಿ ಮರಣವೇ ಇಲ್ಲದಿರುವಂತಹ ಜೀವವನ್ನು ಕೊಡ್ತಾರೆ. ಪರಲೋಕದಲ್ಲಿ ನಾವು ಶಾಶ್ವತವಾಗಿ ಬದುಕುವಾಗುತ್ತೆ. ಅದಕ್ಕೆ 29ನೇ ವಚನದಲ್ಲಿ ಹೇಳೋದು, ಯೇಸುವನ್ನ ನಂಬಿರುವವರು ಪರಲೋಕಕ್ಕಾಗಿ ನಿತ್ಯ ಜೀವ ಪುನರುತ್ಥಾನಗೊಳ್ತಾರೆ. ಯೇಸು ನಂಬದೇ ಇರುವವರು ನರಕಕ್ಕೆ ಹೋಗೋದಕ್ಕಾಗಿ ಪುನರುತ್ಥಾನಗೊಳ್ತಾರೆ. ಏನೋ ಸತ್ತೋದ್ರಲ್ಲ, ಈಗ ಅವರಲ್ಲೇ ಮಣ್ಣಲ್ಲೇ ಇರ್ತಾರೆ. ಬದುಕಿರೋರು, ಯೇಸುವನ್ನು ನಂಬಿರೋರು ಮಾತ್ರ ಪುನರುತ್ಥಾನವಾಗಿ ಪರಲೋಕಕ್ಕೆ ಹೋಗ್ತಾರೆ ಅಂತ ಅಲ್ಲ. ಯೇಸುವನ್ನ ನಂಬಿರೋರು ನಂಬದಿರೋರು ಎಲ್ಲರೂ ಕೂಡ ಮರಣವನ್ನು ಜಯಿಸ್ತಾರೆ, ಪುನರುತ್ಥಾನಗೊಳ್ತಾರೆ. ಆದರೆ ಅಲ್ಲಿ ವಾಕ್ಯ ಹೇಳುತ್ತಲ್ಲ, ಕುರಿಗಳನ್ನ ಮತ್ತೆ ಆಡುಗಳನ್ನ ದೇವರು ಏನ್ ಮಾಡ್ತಾರಂತೆ? ಬೇರೆ ಬೇರೆ ಮಾಡ್ತಾರೆ. ಕುರಿಗಳು ಅಂದ್ರೆ ದೇವ್ರು ನಂಬಿರೋರು ಪರಲೋಕಕ್ಕೆ, ಆಡುಗಳಂದ್ರೆ ಅವುಗಳ ಇಷ್ಟಕ್ಕೆ ಅವು ಹೋಗುತ್ತೆ, ಅವು ಅನ್ಯ ಜನರಿಗೆ ಹೋಗುತ್ತೆ. ಯೇಸುವನ್ನು ನಂಬದೇ ಇರೋರಿಗೆ ಅದು ಸೂಚಿಸುತ್ತೆ, ಅವರು ನರಕ. ಈ ಮುಕ್ತಾಯದಲ್ಲಿ ಕೆಲವು ವಿಷಯಗಳನ್ನ ನಾವು ನೋಡೋಣ. ಮುಕ್ತಾಯದಲ್ಲಿ ಯೇಸುವಿನ ಅಧಿಕಾರಿಗಳ ಬಗ್ಗೆ ನೋಡೋಣ.
ಯೇಸುವಿಗೆ ಇರುವಂತಹ ಅಧಿಕಾರಗಳು ಈಗ ನಾವು ಓದ್ಕೊಂಡಂತಹ ವಚನ ಭಾಗದಿಂದ ಯೋಹಾನ ಸುವಾರ್ತೆ 5:19 29 ತನಕ ನೋಡುವಾಗ ಒಂದು 5 ವಿಷಯಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಮೊದಲನೇದು ಏನಂತ ಹೇಳಿದ್ರೆ, ಯೋಹಾನ ಸುವಾರ್ತೆ 5:21 25 28 ಇರೋದೇನಂತ ಹೇಳಿದ್ರೆ, ಬದುಕಿಸುವ ಅಧಿಕಾರ ಇದೆ. ಆಮೇಲೆ ಯೇಸುವಿಗೆ ಇರೋ ಅಧಿಕಾರ ಏನು? ಬದುಕಿಸುವ ಅಧಿಕಾರ, ಸತ್ತವನ್ನ ಬದುಕಿಸುವ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಈ ವಚನಗಳು ನಮಗೆ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಎರಡನೇ ಅಧಿಕಾರ ಏನಂದ್ರೆ ತೀರ್ಪು ಕೊಡುವ ಅಧಿಕಾರ. ತೀರ್ಪು ಕೊಡುವ ಅಧಿಕಾರ ನಾವು ನೋಡುವಾಗ 22 5ನೇ ಅಧ್ಯಾಯ 22 26 29 ನಮಗೆ ತೀರ್ಪು ಮಾಡೋರು ಯಾರು? ಈ ಲೋಕಕ್ಕೆ ತೀರ್ಪು ಮಾಡೋರು ಯಾರು? ಯೇಸು ಸ್ವಾಮಿ. ಬೇರೆ ಯಾರು ಕೂಡ ತೀರ್ಪು ಕೊಡಕ್ ಬರಲ್ಲ. ನ್ಯಾಯಾಧಿಪತಿಯಾಗಿ ಯೇಸು ಮಾತ್ರನೇ ಬರೋದು. ನಾವೆಲ್ಲ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ, ಸೀರಿಯಲ್ಗಳಲ್ಲಿ ನೋಡಿದ ಹಾಗೆ ಏನೋ ಯಮರಾಜ ಅಂತಾನೋ, ಅಲ್ಲಿ ದೇವರು ಅಂತಾನೋ, ಬ್ರಹ್ಮ ಅಂತಾನೋ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಲೋಕದಲ್ಲೆಲ್ಲ ಬರೀ ದೇವತೆಗಳು ತುಂಬಿರಲ್ಲ. ಒಬ್ಬನೇ ದೇವರು. ಹಲ್ಲೆಲೂಯಾ. ಆತನೇ ನಮ್ಮನ್ನ ನ್ಯಾಯ ತೀರ್ಪು ಕೊಡಕ್ಕೆ ಬರುವಾಗ ಆ ನ್ಯಾಯ ತೀರ್ಪಿನ ಅಧಿಕಾರ ಇದನ್ನ ನೋಡುವಾಗ 22ನೇ ವಚನ ಓದುವಾಗ, ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದು ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾರೆ ಅಂತ ಇರೋದು. ಯಾಕಂದ್ರೆ ಈಗ ಯೇಸು ಈ ಲೋಕದಲ್ಲಿ ಬಂದು ನಮಗೋಸ್ಕರ ಸತ್ತಿರೋದು. ಯೇಸುನ ನಂಬಿದವರಿಗೆ ಯೇಸು ಪರಲೋಕ ಕರ್ಕೊಂಡು ಹೋಗ್ಬೋದು. ತಂದೆ ಮುಂದೆ ನಿಲ್ಲುವಾಗ ಇವನು ನನ್ನ ನಂಬಿದ್ದಾರೆ, ಇವಳು ನನ್ನ ನಂಬಿದ್ದಾರೆ, ಇವನ್ನ ಪರಲೋಕಕ್ಕೆ ಬಿಡು ಅಂತ ದೇವರು ಯೇಸು ಹೇಳುವಾಗ ಒಳಗೆ ಬಿಡ್ತಾರೆ ತಂದೆಯಾದ ದೇವರು. ಯಾಕಂದ್ರೆ ಯೇಸು ಮೂಲಕನೇ ನಾವು ಪರಲೋಕ ಹೋಗೋಕ್ಕಾಗೋದು ಅಂತ. ಆತನೇ ನಮಗೋಸ್ಕರ ಬಂದು ಸತ್ತಿರೋದು. ಆಮೇಲೆ ಮತ್ತೆ ಮೂರನೇ ಅಧಿಕಾರದ ಬಗ್ಗೆ ನಾವು ನೋಡುವಾಗ ಯೇಸು ಸ್ವಾಮಿ ಇರುವಂತಹ ಮೂರನೇ ಅಧಿಕಾರ ಆರಾಧನೆಯನ್ನು ಸ್ವೀಕರಿಸುವಂತ ಅಧಿಕಾರ. ಯಾವ ಅಧಿಕಾರ? ಆರಾಧನೆಯನ್ನು ಸ್ವೀಕರಿಸುವಂತಹ ಅಧಿಕಾರ. 5:23 ನಾವು ನೋಡುವಾಗ, ತಂದೆಗೆ ಹೇಗೆ ಮಾನ ಸಿಗುತ್ತೋ ಹಾಗೆ ಮಗನಿಗೂ ಸಿಗ್ಬೇಕು ಅಂತ. ಕೆಲವರೆಲ್ಲ ಹೇಳೋದೇನು ಗೊತ್ತಾ? ಯೆಹೋವ ವಿಟ್ನೆಸ್ ಅಂತ ಇದ್ದಾರೆ, ಯೆಹೋವನ ಸಾಕ್ಷಿಗಳು ಅಂತ. ಅವರು ಬರೀ ತಂದೆನ ಮಾತ್ರ ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಮನೆಗಳಿಗೂ ಬರ್ಬೋದು ಅವರು. ಅದಕ್ಕೆ ನೀವು ಯಾರು ಸೇರಿಸ್ಬೇಡಿ ಅಂತ ಹೇಳೋದು. ಯಾಕಂದ್ರೆ ಸುಳ್ಳು ಬೋಧಕರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅವ್ರು ಹೇಳೋದೇನು ಗೊತ್ತಾ? ನಿಮ್ ಚರ್ಚ್ ಸರಿ ಇಲ್ಲ, ನಿಮ್ಮ ಆರಾಧನೆ ಸರಿ ಇಲ್ಲ, ನಿಮ್ಮ ವಾಕ್ಯಗಳು ಸರಿ ಇಲ್ಲ. ನಾನು ಯೇಸು ದೇವರೇ ಅಲ್ಲ, ತಂದೆಯಾದ ದೇವರು ಮಾತ್ರನೇ ದೇವರು. ನೋಡಿ ಅಂತ ಹೇಳ್ಬಿಟ್ಟು ಹಳೆ ಒಡಂಬಡಿಕೆಯಲ್ಲಿ ತುಂಬಾ ವಚನಗಳಲ್ಲಿ ಹೇಳ್ಬೋದು. ನಾನಲ್ಲದೆ ನಿಮಗೆ ಬೇರೆ ದೇವರಿಲ್ಲ, ನಾನು ಒಬ್ಬನೇ ದೇವರು, ನನ್ನ ಸರಿ ಸಮಾನವಾದ ಬೇರೆ ದೇವರಿಲ್ಲ ಅಂತ ಅನೇಕ ವಚನಗಳಿದೆ. ಅದನ್ನೆಲ್ಲ ತೋರಿಸಿ ದೇವರು ಒಬ್ಬನೇ ಆಗಿದ್ರೆ ಮತ್ತೆ ಯೇಸು ಹೇಗೆ ದೇವರಾಗ್ಲಿಕ್ಕೆ ಸಾಧ್ಯ? ಯೇಸು ದೇವರಲ್ಲ, ದೇವರು ಕಳಿಸಿರುವಂತಹ ಒಬ್ಬ ವ್ಯಕ್ತಿ ಅಷ್ಟೇನೆ. ಪ್ರವಾದಿಗಳನ್ನ ದೇವರು ಹೇಗೆ ಕಳಿಸಿದ್ರು ಹಾಗೆ ಯೇಸುವನ್ನು ಕೂಡ ಕಳಿಸಿದ್ದಾರೆ. ಯೇಸುವನ್ನು ನಾವು ಆರಾಧನೆ ಮಾಡಬಾರದು. ಯೇಸು ಆರಾಧನೆ ಮಾಡೋಕ್ಕೆ ಯೋಗ್ಯನಲ್ಲ, ದೇವರು ಒಬ್ಬನೇ ಆರಾಧನೆಗೆ ಯೋಗ್ಯ ಅಂತ ಬಿಟ್ಟು ಹೇಳ್ತಾರೆ. ಅವ್ರು ಹೇಳುವಾಗ ನಮಗೂ ನಿಜ ಅನ್ಸ್ಬಿಡುತ್ತೆ. ಸತ್ಯ ನಮಗೆ ಗೊತ್ತಿಲ್ಲ ಅಂದ್ರೆ ನಿಜ ಅನ್ಸುತ್ತೆ. ವಾಕ್ಯದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳೋದು 23ನೇ ವಚನದಲ್ಲಿ ಏನು ಹೇಳುತ್ತೆ? ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆ ಇಚ್ಛಿಸುತ್ತಾನೆ ಅಂತ. ತಂದೆನ ಹೇಗೆ ನಾವು ಆರಾಧನೆ ಮಾಡ್ತೀವೋ ಹಾಗೆ ಮಗನನ್ನು ನಾವು ಆರಾಧನೆ ಮಾಡಬೇಕು. ತಂದೆ, ಮಗ, ಪರಿಶುದ್ಧಾತ್ಮ ಮೂವರು ಕೂಡ ಆರಾಧನೆಗೆ ಯೋಗ್ಯರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಆರಾಧನೆಯನ್ನು ಸ್ವೀಕರಿಸುವ ಅಧಿಕಾರ. ಯಾರನ್ನಂದ್ರೆ ಅವನ್ನ ಆರಾಧನೆ ಮಾಡಬಾರ್ದು, ಯಾರನ್ನಂದ್ರೆ ಅವನ್ನ ಪೂಜೆ ಮಾಡಬಾರ್ದು. ನಾವು ಪೂಜೆ ಮಾಡೋದು, ಆರಾಧನೆ ಮಾಡೋದು ತುಂಬಾ ಶ್ರೇಷ್ಠವಾದ ಕೆಲಸ. ನಮ್ಮ ಸೃಷ್ಟಿಕರ್ತನಾದ ದೇವರು ಮಾತ್ರನೇ ನಾವು ಆರಾಧನೆ ಮಾಡಬೇಕಾಗಿರೋದು. ದೇವಗಳ ಮುಂದೆ, ವಿಗ್ರಹಗಳ ಮುಂದೆ ಎಲ್ಲ ಹೋಗಿ ನಾವು ಪೂಜೆ ಮಾಡಿಕೊಂಡು ಅಡ್ಡ ಬಿದ್ದುಕೊಂಡಿರೋದಲ್ಲ. ನಮ್ಮ ಆರಾಧನೆಗೆ ಯೋಗ್ಯನು ಯೇಸು ಮಾತ್ರನೇ. ಆಮೇಲೆ ಮತ್ತೆ 4ನೇ ಅಧಿಕಾರ
ಜೀವ ಕೊಡುವ ಅಧಿಕಾರ. ಯಾವ ಅಧಿಕಾರ? ನಿತ್ಯ ಜೀವ ಕೊಡುವ ಅಧಿಕಾರ ಎಂಬುದಾಗಿ 5ನೇ ಅಧ್ಯಾಯದಲ್ಲಿ 24ನೇ ವಚನ ಈಗಾಗಲೇ ನಾವು ಓದ್ಕೊಂಡ್ವಿ. ಅದರಲ್ಲಿ ಯಾರು ಅಂತಾರೋ ಅವರು ತೀರ್ಪಿಗೆ ಗುರಿಯಾಗೋದಿಲ್ಲ. ನಾವು ತೀರ್ಪಿಗೆ ಒಳಗಾಗೋದಿಲ್ಲ. ಯೇಸುವನ್ನು ನಂಬಿರೋರು ನ್ಯಾಯಸ್ಥಾನದಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ. ಮರಣದಿಂದ ನಾವು ಪಾರಾಗಿ ಜೀವಕ್ಕೆ ಸೇರ್ತೇವೆ. ಯಾಕಂದ್ರೆ ಯೇಸುವೇ ಜೀವವಾಗಿದ್ದಾರೆ. ನಾನೇ ಜೀವ, ನಾನೇ ಸತ್ಯ, ಜೀವ, ಮಾರ್ಗ ಅಂತ ಯೇಸುವನ್ನು ಹೇಳಿದರು. ಯೇಸುವನ್ನು ನಂಬೋರೇ ಜೀವಿಸುವರಾಗಿದ್ದಾರೆ. ಅವರು ಮರಣದಿಂದ ಅಂದ್ರೆ ನರಕದಿಂದ, ಸೈತಾನದಿಂದ, ಪಾಪದಿಂದ ನಾವು ಪಾರಾಗಿ ಜೀವಕ್ಕೆ ಸೇರಿದ್ದೀವಿ. ಹಲ್ಲೆಲೂಯಾ. ಆ ನಿತ್ಯ ಜೀವ ಕೊಡುವ ಅಧಿಕಾರ ಇರೋದು ಯೇಸು ಕ್ರಿಸ್ತನಿಗೆ ಮಾತ್ರ. ಕೊನೆಯದಾಗಿ ನಾವು ನೋಡುವಾಗ ಸ್ವಯಂ ಜೀವವುಳ್ಳ ಅಧಿಕಾರ. ಸ್ವಯಂ ಜೀವಿಸುವ ಅಧಿಕಾರ ಯೇಸು ಕ್ರಿಸ್ತನಿಗಿದೆ ಎಂಬುದಾಗಿ 5ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತನು ತುಂಬಾ ಜನ ಹೇಳೋದನ್ನು ಗೊತ್ತಾ, ಯೇಸು ಕ್ರಿಸ್ತನು ನಿಂತರ ನಂತರ ಸೃಷ್ಟಿಯಾಗಿದ್ದಾರೆ ಅಂತ. ಯೇಸು ಸೃಷ್ಟಿಕರ್ತನಲ್ಲ. ಏನ ಕೇಳಿಸ್ಕೊತಿದ್ರ? ಯೇಸು ಸೃಷ್ಟಿಕರ್ತನಲ್ಲ, ಆತನು ಸೃಷ್ಟಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಾರೆ. ಆದ್ರೆ ಬೈಬಲ್ ಇರೋದು ಯೇಸುವೇ ಸೃಷ್ಟಿಕರ್ತನೆಂಬುದಾಗಿ. ಯೇಸುವಿಲ್ಲದೆ ಒಂದು ಕೂಡ ಸೃಷ್ಟಿಯಾಗಿಲ್ಲ ಅಂತ ಇದೆ. ಯೇಸುವಿನ ಮೂಲಕವಾಗಿ ಅಲ್ಲದೆ ಈ ಲೋಕದಲ್ಲಿ ಯಾವುದು ಕೂಡ ಇಲ್ಲ ಅಂತ. ಯೇಸು ಸೃಷ್ಟಿ ಅಲ್ಲ, ಆತನು ಸೃಷ್ಟಿಕರ್ತನು. ಆತನು ಸ್ವಯಂ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸ್ವಯಂ ಜೀವಿಸುವವನಾಗಿದ್ದಾನೆ. ಈಗ ನಾವು ಬದುಕೋದು ದೇವರಿಂದ, ಅಂದ್ರೆ ಯೇಸು ದೇವರಿಂದ ಬದುಕುವ ಅವಶ್ಯಕತೆ ಇಲ್ಲ. ಆತನೇ ದೇವರಾಗಿದ್ದಾನೆ ಅಂತ ಹೇಳ್ತಿರೋದು. ತಂದೆ, ಮಗ, ಪರಿಶುದ್ಧಾತ್ಮ. ಇದರಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಮೂವರು ಸೇರಿನೇ ದೇವರಾಗೋದು. ಆಮೇಲೆ ನನ್ನ ಪ್ರಾಣ, ಆತ್ಮ, ಶರೀರ 3 ಸೇರಿನೇ ನಾನು ಸ್ವಯಂಪಾಶವಾಗಿರೋದು ಅಲ್ವಾ? ನನ್ನ ದೇಹ ಬೇರೆ ಇಲ್ಲ, ಆತ್ಮ ಬೇರೆ ಇಲ್ಲ, ಪ್ರಾಣ ಬೇರೆ ಇಲ್ಲ. ಹಾಗೆ ಇವರು ಕೂಡ. ಸೊ ನಿತ್ಯ ಜೀವ ಅನ್ನೋದು ತುಂಬಾ ಮುಖ್ಯ. ಯೇಸುನ ಯಾಕೆ ನಾವು ನಂಬಬೇಕು ಅಂದ್ರೆ ನಾವು ಮತ ಬದಲಾಯಿಸ್ತಾ ಇಲ್ಲ, ನಾವು ಧರ್ಮ ಬಿಟ್ಟು ಹೋಗ್ತಾ ಇಲ್ಲ, ನಾವು ಜಾತಿ ಬಿಟ್ಟು ಹೋಗ್ತಾ ಇಲ್ಲ. ಅದೇ ಜಾತಿ ಅದೇ ಧರ್ಮ ಅಂತ ಒಂದು ಈ ಲೋಕದಲ್ಲಿ ಇದೆ, ಅದ್ರಲ್ಲಿ ನಾವು ಇದೀವಿ. ಆದ್ರೆ ನಾವು ಬದಲಾಗ್ತಿರೋದು ನಮ್ಮ ಆತ್ಮಿಕ ಜೀವಿತವನ್ನು. ಆಮೇಲೆ ದೇಹ ಬದಲಾಗ್ತಿರೋದು ಅವ್ರು ಅನ್ಕೊಳ್ತಿರೋದು ಏನಂದ್ರೆ ನಾವು ಈ ಧರ್ಮ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋಗ್ತಿದೀವಿ ಅಂತ. ಹೆಸರು ಬದಲಾಗ್ತಿದೆ, ಇವರು ಆ ಧರ್ಮಕ್ಕೆ ಹೋಗ್ತಿದಾರ, ಶಾರೀರಿಕವಾಗಿ ಬದಲಾಗ್ತಿದೀವಿ ಅಂತ ಅವ್ರು ಅನ್ಕೊಳ್ತಿದ್ದಾರೆ. ಯೇಸುನ ನಂಬೋದು ಶಾರೀರಿಕ ಬದಲಾವಣೆ ಅಲ್ಲ, ನಮ್ಮ ಆತ್ಮ ಬದಲಾವಣೆ ಆಗುತ್ತೆ. ಹಲ್ಲೆಲೂಯಾ. ನಮ್ಮ ಆತ್ಮ ನಿತ್ಯ ಜೀವ ಪಡ್ಕೋಬೇಕಂತ ಯೇಸುವಿನ ಬಳಿ ಬಂದಿರೋದು ಇದು ಸತ್ಯ. ಇದನ್ನು ನಾವು ಹಿಡ್ಕೊಂಡು ಕ್ರಿಸ್ತನಿಗಾಗಿ ಜೀವಿಸೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಮ್ಮ ಪರಿಶುದ್ಧ ನಮ್ಮ ಸ್ತೋತ್ರವಾಗಲಿ. ಇದುವರೆಗೂ ನಮ್ಮ ಜೊತೆಯಲ್ಲಿ ನಡೆಸಿದ ದೇವರೇ, ಕೇವಲ ಕ್ರಿಸ್ತನಲ್ಲಿಯೇ ನಿತ್ಯ ಜೀವ ಇದೆ ಎಂಬ ಒಂದು ಅಂಶದಡಿಯಲ್ಲಿ ನಮ್ಮ ಸಂಗಡ ಮಾತನಾಡಬೇಕಾಗಿ ಸ್ತೋತ್ರ. ನಮ್ಮ ದೇಹ, ಪ್ರಾಣ, ಆತ್ಮಗಳ ಕುರಿತಾಗಿ ತಿಳ್ಕೊಳ್ಳುವಂತೆ ಅಪ್ಪ ದೇವರೇ, ಹೌದು ಸ್ವಾಮಿ, ಮುಕ್ತಾಯದಲ್ಲಿ ನಿಮಗಿರುವಂತಹ ಅಧಿಕಾರಗಳು, ನಿಮಗಿರುವಂತಹ ಆ ಒಂದು ಬಲಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಕೃಪೆ ತೋರಿಸಬೇಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನನ್ನ ನಿತ್ಯ ಜೀವ ನಿಮ್ಮಲ್ಲಿ ಮಾತ್ರನೇ ಇದೆ, ನೀವು ಮಾತ್ರನೇ ನಮ್ಮೆಲ್ಲರಿಗೂ ಕೂಡ ಆ ನಿತ್ಯ ಜೀವ ಕೊಡುವ ದೇವರಾಗಿದ್ದೀರಾ ಅನ್ನುವಂತಹ ವಿಷಯವನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ನಿತ್ಯ ಜೀವ ನೀನು ಅನೇಕರಿಗೆ ನಾವು ತಿಳಿಸಿ ಹೇಳಲು, ಕ್ರಿಸ್ತನಲ್ಲಿ ಮಾತ್ರನೇ ಆ ನಿತ್ಯ ಜೀವ ಇದೆ, ಅವರು ರಕ್ಷಣೆ ಹೊಂದ್ಕೋಬೇಕಾಗಿದೆ, ಕ್ರಿಸ್ತನಲ್ಲಿ ಅವರು ಬಂದು ಜೀವಿಸಬೇಕಾಗಿದೆ ಅನ್ನುವಂತಹ ಸತ್ಯವನ್ನು ನಾವು ಸುವಾರ್ತೆಯ ಮೂಲಕ ಸಾರಿ ಹೇಳಲು ಸಹಾಯ ಮಾಡಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನ ಈ ವಾರ ಪೂರ್ತಿ ನಾವು ಧ್ಯಾನಿಸಲು ಕೃಪೆ ತೋರಿಸು. ಯೂಟ್ಯೂಬ್ ಮೂಲಕ ಕೂಡ ನಾವು ವಾಕ್ಯವನ್ನು ಕೇಳ್ತಿರೋದ್ರೆ ನಮ್ಮ ಮಕ್ಕಳನ್ನು ಆಶೀರ್ವದಿಸು. ಕ್ರಿಸ್ತನಾದ ಯೇಸುವಿನ ಪ್ರಾರ್ಥಿಸಿಬಿಡುತ್ತೇನೆ.